ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಮಿದಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಹಯಗ್ರೀವ ಹಯಗ್ರೀವ ಹಯಗ್ರೀವೇದಿಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಗಂಗಗನ್ಯಾ ಪ್ರಭಾಗವತ್ ಅಭ್ರಮಂ ಬಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ಇಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಶರಣಂ ಶ್ರೀಪಾದರಾಜಂ ಗುರುಂ ಅರ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ಶ್ರೀ ವ್ಯಾಸತೀರ್ಥ ಗುರುರ್ಭೂಯಾ ತಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಕಾಕರಾಣಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಭಕ್ತಾನಾಂ ಮಾನಸಾಂಭೋಜ ಬಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೀಂದ್ರ ಗುರವೇ ನಮಃ ಪ್ರಣಮತ್ ಕಾಮಧೇನುಂ ಚ ಭಜಸ್ಸುರತರೂಪಮಂ ಶ್ರೀಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿವೀತಯೇ ಆರಾಧಿತ ಶ್ರೀಪತಯೇ ಶ್ರೀ ಸುಧೀಂದ್ರಯತಯೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ಭಜಯಾಖ್ಯ ಗುರುಂ ಭಜೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ. ಇವತ್ತು ನಾವು ನೋಡುವಂತಹದ್ದು ಮುಂಡಿಗೆ ಪದಗಳು. ಮುಂಡಿಗೆ பதங்கள் அப்படின்னு ரொம்ப பிரசித்தி ದಾಸ ಸಾಹಿತ್ಯದಲ್ಲೇ. ಇವತ್ತು ನಾವು ಮುಂಡಿಗೆ ಪದಗಳನ್ನ ನೋಡೋಣ. ಮುಂಡಿಗೆ ಪದಗಳು ಅಂದ್ರೆ ನಮ್ಮ ಮೂಳೆಗೆ ಕೆಲಸ ಕೊಡುವಂತಹದ್ದು. ಮಂಡಕ್ಕಿ ವೇಲೆ ಹಂಗಂತ ಮಂಡೆಗೆ ಕೆಲಸ ಮುಂಡಿಗೆ ಟ್ವಿಸ್ಟ್ ಮಾಡಿ ದಾಸರು ಮಾಡಿದ ಕೃತಿಗಳು ಮುಂಡಿಗೆ ಪದಗಳು ಅಂತ. ಅದು ನೇರಾಗಿ ನೋಡಿದರೆ ನಮಗೆ ಅರ್ಥ ನಮಗೆ ನೆಗೆಟಿವ್ ಆಗಿ ಕಾಣಿಸುತ್ತೆ ತುಂಬ ಸಲಿ, ಇಲ್ಲ ಕನ್ಫ್ಯೂಸ್ ಮಾಡತ್ತೆ, ಇಲ್ಲ ಏನೋದು ಸಂಬಂಧ ಇಲ್ಲದೆ ಏನೋ ದಾಸರು ಹೇಳ್ತಾರೆ ಅಂತ ಕಾಣಿಸುತ್ತೆ. ಆ ರೀತಿಯಲ್ಲಿ ದಾಸರು ಮಾಡಿದ ಪದಗಳು. ಅದರ ಒಳಗ ಡೀಪ್ ಡೈವ್ ಹೇಳ್ತಾರೆ. ಚೆನ್ನಾಗಿ ಚಿಂತನೆ ಮಾಡಿದರೆ, ಅರ್ಥವನ್ನ ತಿಳಿದುಕೊಂಡಿದ್ದರೆ ಅದು ಬೇರೆ ವಿಷಯನ್ನ ಹೇಳ್ತಾ ಇದೆ, ಶಾಸ್ತ್ರ ವಿಷಯನ್ನ ಹೇಳ್ತಾ ಇದೆ, ತತ್ವ ಚಿಂತನೆಯನ್ನ ವಿಷಯಗಳನ್ನ ನಮಗೆ ಹೇಳ್ತಾ ಇದೆ ಮುಂಡಿಗೆ ಪದಗಳು ಅಂತ. ಈ ನಿಂದಾಸ್ತುತಿ ಅಂತ ಒಂದಿದೆ, ನಾವು ಕೇಳಿದ್ದೆವು. ಯಾರಿಗೆ ಗೊತ್ತು? ಯಾರೋ ಹೇಳ್ತಾರ ನಿಂದಾಸ್ತುತಿ ಅಂದ್ರೆ ಏನು ಅಂತ? ಬೊಯ್ದು ದೇವ್ರನ್ನ ಚಿಂತನೆ ಮಾಡ ಅಂತ ಮಾತ್ರ. அவரை பொய்வந்தே ನಾವು ಯಾರೋ ಒಬ್ಬರನ್ನ ಬೊಯ್ಯುವಂತೆ ಹಾಡು ಇದೆ. திட்டுற மாதிரி இருக்கும். ஒருத்தர் மேல்நோட்டமா பார்த்தா யாரோ திட்டுற மாதிரி இருக்கும். சுவாமியே பரಮಾತ್ಮನೇ திட்டுற மாதிரி இருக்கும். ಇಲ್ಲ ಹೇಳನ ಪண்ற மாதிரி இருக்கும். ಗೇಲಿ ಗೇಲಿ ಮಾಡುವಂತ ಒಂದು ಪದಗಳಿರುತ್ತೆ. ಆದರೆ ಒಳಗೆ ಅರ್ಥ ಚಿಂತನೆ ಮಾಡಿದರೆ ಅದು ಭಗವಂತನ ಗುಣಗಳನ್ನ ಹೇಳುವಂತಹದ್ದು. ಅದು ಮುಂಡಿಗೆ ಪದಗಳು ಅಂತ ಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ. ಅಂತ ವಿಶೇಷವಾಗಿ ದಾಸರು ತುಂಬಾ ಆಟವಾಗಿ ಮಾಡಿಕೊಟ್ಟ ಪದಗಳು ಈ ಮುಂಡಿಗೆ ಪದಗಳು. ನಮ್ಮ ಸಣ್ಣ ಮಕ್ಕಳಿಗೆ ಹೇಳಿದರೆ ಅವರೆಲ್ಲ ಜಾಲಿಯ ಎಂಜಾಯ್ ಮಾಡ್ತಾರೆ. ನಮ್ಮನ್ನ ಮಕ್ಕಳಿಗೆ ಹೇಳಬೇಕು. ಆ ಹಾಡನ್ನು ಹೇಳಿಬಿಟ್ರೆ ಏನು, ದಾಸರೇನು ಅದು ಗೇಲಿಯಾಗಿ ವಿಚಿತ್ರವಾಗಿ ನೋಡಿದ್ರೆ ನಮಗೆ ಡಿಫರೆಂಟ್ ಆಗಿ ಕಾಣಿಸುತ್ತೆ. ಏನು ಏನೋ ಹೇಳಿದ್ದಾರಲ್ಲ, ಅರ್ಥವೇ ಇಲ್ಲವೇ ಅಂತ ಹೇಳಿದಾಗ ಕಾಣಿಸುತ್ತೆ. ಅದರ ಒಳಗೆ ನೋಡಿದರೆ ವಿಶೇಷವಾದ ತತ್ವ ವಿಷಯಗಳನ್ನ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ರಾಮಾಯಣ, ಮಹಾಭಾರತ, ಭಾಗವತ ಇತ್ಯಾದಿ ಪುರಾಣಗಳಲ್ಲಿ ಇರುವಂತಹ ವಿಷಯಗಳನ್ನ ನಮಗೆ ರಸವಾಗಿ ತೆಗೆದು ಹೇಳುವಂತಹದ್ದು ಮುಂಡಿಗೆ ಪದಗಳು ಹಂಗಂತ ಹೇಳ್ತಾರೆ. ಅದು ಈ ಕಾಲದಲ್ಲಿ ನಮಗೆ ಚಿಂತನೆ ಮಾಡ್ಲಿಕ್ಕೆ, ಅದಾವುದು ಥಿಂಕ್ ಮಾಡ್ಲಿಕ್ಕೆ ಮೂಳೆಗೆ ಕೆಲಸ ಕೊಡೋದಿಲ್ಲ. ಈ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತಾರೆ, ಕೇಳಿದ್ರಲ್ಲ. ಬ್ಯಾಂಕ್ ಎಕ್ಸಾಮ್, IIT, ನೀಟ್ ಎಕ್ಸಾಮ್ ಎಲ್ಲ ಇಡ್ತಾ ಇದ್ದಾರೆ. ಯಾತಕ್ಕೆ ಅಂದ್ರೆ ಮೂಳೆಗೆ ಕೆಲಸ, ಥಿಂಕ್ ಮಾಡ್ಬೇಕಾದ್ರಿ. ಆದರೆ ಈಗ ನಾವೆಲ್ಲ ಏನ್ ಮಾಡ್ತೇವೆ, ಗೂಗಲ್ ಸರ್ಚ್ ಮಾಡಿ ಎಲ್ಲ ಕೆಲಸ ಮುಗಿಸಿ ಬಿಡ್ತೇವೆ. ಏದೋ ಡೌಟ್ ಅಂದ್ರೆ ಹೊಡತೆ ಗೂಗಲ್ ಹಾಕೋದು. ಈ ಎಲ್ಲ ನಮಗೆ ಪೈಲಟ್ ಬಂದಿದೆ, AI ಬಂದಿದೆ, ಅದ್ರಲ್ಲಿ ಏನ್ ಹೇಳಿದ್ರೆ ಹೊಡತೆ ಆನ್ಸರ್ ಆಗಿಬಿಡುತ್ತೆ. ನಾವು ಮೈಂಡ್ಲಿ ಕಾಲ್ಕುಲೇಟರ್ ಬಂದದಿಂದ ನಾವು ಈಗ 2+2 ಕೂಡ ಚಿಂತನೆ ಮಾಡೋದಿಲ್ಲ. ಕೈ ಬಂದು ನಾವು ಕಾಲ್ಕುಲೇಟರ್ ಹಾಕ್ಲಕ್ಕೆ ಹೋಗ್ತಾ ಇದೆ. ಆ ಕಾಲದಲ್ಲಿ ನಮ್ಮ ದೊಡ್ಡವರು ಒಂದು ಜನರೇಷನ್ ಇಂದ ನೋಡಿದರೆ ಅವರೆಲ್ಲ ಮೈಂಡ್ಲಿ ವರ್ಕ್ ಮಾಡ್ತಾ ಇದ್ರು. ಈಗ ಎಲ್ಲ ಕಾಲ್ಕುಲೇಟರ್ ಮಾಡೋದು ಎಲ್ಲ
ಮೂಳೆಗೆ ಕೆಲಸವೇ ಇಲ್ಲ. ಆದರೆ ಈ ಮುಂಡಿಗೆ ಪದಗಳು ಎಂಬುದು ನಮಗೆ ಥಿಂಕ್ ಮಾಡ್ಲಿಕ್ಕೆ ಇಡ್ತಾ ಇದೆ. ನಾವು ಭಾಗವತ ರಾಮಾಯಣಗಳನ್ನ ಚೆನ್ನಾಗಿ ತಿಳಿದುಕೊಂಡಿದ್ದರೆ ಆ ಮೇಲ್ನೋಟ ಪದಗಳನ್ನ ನೋಡಿದರೆ, ಓ ಇದು ಏನು, ಯಾತಕ್ಕೆ ಈ ದಾಸರು ಹಿಂಗೆ ಹೇಳ್ತಾರೆ, ಇದೇನು ಭಗವಂತನ ನಿಂದ ಮಾಡಿದಾಗ ಕಾಣಿಸುತ್ತೆ. ಅದರ ಒಳಗೋಯಿ ನೋಡಿದರೆ, ಡೀಪ್ ಡೈವ್ ಮಾಡಿದರೆ அது நமக்கு என்ன அர்த்தம் கொடுக்கும்னா மேல்நோட்டமா பார்த்தா கேலி பண்ற மாதிரி இருக்கும், அர்த்தம் இல்லாத மாதிரி பாட்டு மாதிரி தெரியும். ಬಟ್ ಆಕ್ಚುಲಿ ಇಟ್ ಗಿವ್ಸ್ ದ ಶಾಸ್ತ್ರ ಚಿಂತನೆ, ತತ್ವಜ್ಞಾನವನ್ನು ಕೊಡುವಂತಹದ್ದು ಮುಂಡಿಗೆ ಪದಗಳು. ಇದುವೇ ಜಸ್ಟ್ ಒಂದು ಇಂಟ್ರಡಕ್ಷನ್ ಕೊಡಬೇಕು ಅಂತ ಪ್ರಾರಂಭ ಮಾಡಿದ್ದೆ. ಡೌಟ್ ಇದೆಯಾ? ನೋಡೋಣವಾ? ಸ್ಕ್ರೀನ್ ಶೇರ್ ಮಾಡ್ತಾನೆ. ಇದು ನಾನು ವಿಷಯ ಹೇಳಕ್ಕೆ ಮುಂಚೆ ಯಾರಿಗೋ ಗೆಸ್ ಮಾಡ್ಲಿಕ್ಕೆ ಮುಡದರೆ தெரிஞ்சாலும் சொல்லலாம், இல்லை உங்களால கெஸ் பண்ண முடியுதுன்னா யூ கேன் டேக் அன் அட்டெம்ப்ட், ட்ரை பண்ணலாம். ஆக்சுவலா என்ன சொல்ல வந்திருக்காருன்னு யாரோ சொல்ல முடிஞ்சா நீங்க சொல்லலாம். ஏன்னா ಬೈ ದ ವೇ ಇಟ್ ವಿಲ್ ಬಿ ಮೋರ್ ಇಂಟ್ರಾಕ್ಟಿವ್. ನಾವು ಒಬ್ಬನೇ ಮಾತಾಡ್ತಾ ಇರುವಂತಹ ಒಂದು ಸ್ಥಿತಿ ಆಗಿದೆ. ಹಂಗ ಬೇಡ, ಯಾರೋ ಟ್ರೈ ಮಾಡಬಹುದು. ನೀವು ಟ್ರೈ ಮಾಡಿ, ತಪ್ಪಾಗಿದ್ದರೆ ತಪ್ಪು, ಒಂದು ಪರವಾಗಿಲ್ಲ, ನಾವು ಮತ್ತೆ ಕರೆಕ್ಟ್ ಮಾಡೋಣ. ಇವತ್ತು ನಾ ಹೆಂಗ ಮೆಟೀರಿಯಲ್ ಪ್ರಿಪೇರ್ ಮಾಡಿದ್ದಾನಂದ್ರೆ ನಂಗೆ ತಮಿಳಲ್ಲಿ ಮಾತ್ರ ಸಿಕ್ಕಿದೆ ಅವಸರದಲ್ಲಿ. ನಮ್ಮ ಜಗನ್ನಾಥ ಕೇಶವ ಪಬ್ಲಿಕೇಶನ್ಸ್ನಲ್ಲಿ 100 ಮುಂಡಿಗೆ ಪದಗಳನ್ನ ಅವರು ಬಿಡುಗಡೆ ಇರುವಂತಹ ಒಂದು ಪುಸ್ತಕನ ಬಿಡುಗಡೆ ಮಾಡಿದ್ರು. 100 ಮುಂಡಿಗೆ ಪದಗಳು. ಆ ಪುಸ್ತಕದಿಂದ ತೆಗೆದು ನಿಮಗೆ ಬಂದು ಕೊಟ್ಟಿದ್ದಾನೆ. ತಮಿಳಿನಲ್ಲಿ ಮಾಡಿದ ಒಂದು ಪುಸ್ತಕ. ಮೂಲ ಮತ್ತು ಅರ್ಥವನ್ನು ಕೂಡ ಈ ಪ್ರೆಸೆಂಟೇಷನ್ ಆಡ್ ಮಾಡಿದ್ದಾನೆ. ಅರ್ಥ ನಾ ಹೇಳ್ತಾನೆ, ಬಟ್ ನೀವು PDF ಕೊಟ್ಟ ಮೇಲೆ ಅದನ್ನ ರೆಫರ್ ಮಾಡಿ ಕೊಡ್ಬೋದು. ನಾವೇನು ಹೇಳ್ತೇವೋ ಅರ್ಥವನ್ನ ಅಲ್ಲಿ ಹಿಂದೆ ಇದೆ, ರೆಫರ್ ಮಾಡಿಬಹುದು. ಸ್ಕ್ರೀನ್ ಶೇರ್ ಮಾಡ್ತಾರೆ. ನಾವು ಜಗನ್ನಾಥ ಕೇಶವ ಮಾಡಿಕೊಟ್ಟ ಹರಿದಾಸ ವಿಜಯಲ್ಲಿ ನಾನು ಒಂದು ಎಡಿಟೋರಿಯಲ್ ಕಮಿಟಿಲಿದ್ದೆ. ಅವರು ಒಂದು ಪುಸ್ತಕ ಬಿಡುಗಡೆ ಮಾಡವಲ್ಲ, ಅದ್ರಲ್ಲಿ ಇಂಟ್ರಡಕ್ಷನ್ ಕೊಡ್ತಾ ಇದ್ದೆ ನಾನು. ಅದರಿಂದ ಒಳ್ಳೆದು ತುಂಬಾ ಪುಸ್ತಕ ಮಾಡಿದ್ದಾರೆ ತಮಿಳಿನಲ್ಲಿ. ಹರಿದಾಸ ಸಾಹಿತ್ಯಕ್ಕೆ ಒಂದು ದೊಡ್ಡ ಒಂದು ಗಿಫ್ಟ್ ಅದು ಅವ್ರು ಮಾಡಿಕೊಟ್ಟದ್ದು. ಅದರಲ್ಲಿ ಈ ಮುಂಡಿಗೆ ಪದಗಳು ಇದೆ. ನನ್ನ ಗುರು, ಮಾನಸಿಕ ಗುರು ಅವರು ಕ್ರೋಂಪೇಟ್ ಶ್ರೀಧರ್ ಕೂಡ ಒಂದು ಮುಂಡಿಗೆ ಪದಗಳು ಪುಸ್ತಕ ಬಂದು ನಮ್ಮ ಕ್ರೋಂಪೇಟ್ ಮಾಧ್ವ ಸಂಘದಿಂದ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಇದೆ ತಮಿಳಿನಲ್ಲಿ. ಇದೆಲ್ಲ ಕನ್ನಡದಲ್ಲಿ ಎಷ್ಟೋ ಸಿಕ್ಕತ್ತೆ. ಕಾಣಿಸ್ತೆಯಾ? ಸ್ಕ್ರೀನ್ ಕಾಣಿಸ್ತೆ ಎಲ್ಲರಿಗೆ? ಕಾಣಿಸ್ತೇನೆ. ಸೊ ನಾವು ಮೊದಲಲ್ಲಿ ತಗೊಂಬದ್ದು ಒಂದು ವ್ಯಾಸರಾಜರು ಮಾಡಿದ ಮುಂಡಿಗೆ ಪದಗಳು. ಒಂದು ನಿಮಿಷ. ವ್ಯಾಸರಾಜರು ಮಾಡಿಕೊಟ್ಟ ಮುಂಡಿಗೆ ಪದಗಳು. ಮುಂಡಿಗೆ ಪದಗಳಲ್ಲಿ ತುಂಬಾ ಪ್ರಸಿದ್ಧಿಯಾದ ಬಂದ್ರೆ ಕನಕದಾಸರು. ಆದರೆ ಪುರಂದರದಾಸರು ಹೆಚ್ಚು ಮಾಡಿದ್ದಾರೆ. ಎಷ್ಟೋ ಮುಂಡಿಗೆ ಪದಗಳನ್ನು ಮಾಡಿಕೊಟ್ಟಿದ್ದಾರೆ. ಕನಕದಾಸರು ಮಾಡಿದ್ದಾರೆ, ವ್ಯಾಸರಾಜರು ಮಾಡಿದ್ದಾರೆ. ಎಲ್ಲ ದಾಸರು ಕೂಡ ಅಲ್ಲಲ್ಲಿ ಮುಂಡಿಗೆ ಪದಗಳನ್ನ ಮಾಡಿದ್ದಾರೆ. ಆದ್ರೆ ಕನಕದಾಸರು ಮುಂಡಿಗೆ ಪದಗಳಿಗೆ ತುಂಬಾ ಪ್ರಸಿದ್ಧಿ. ಅವರು ಕೃತಿಯನ್ನ ಅರ್ಥ ಮಾಡೋದು ತುಂಬಾ ಕಷ್ಟ. ಆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ಫಸ್ಟ್ ತೆಗೆದುಕೊಂಡದ್ದು ಮೊದಲ ಹಾಡು ಬಂದು ವ್ಯಾಸರಾಜರ ಒಂದು ಮುಖ್ಯ ಪ್ರಾಣರ ಸ್ತುತಿ. ಮುಖ್ಯ ಪ್ರಾಣರ ಸ್ತುತಿ ಅಂತ ಹೇಳಿಬಿಟ್ಟೆ. ಅದರಿಂದ ಇದು ನೀವು ಕಾರ್ಲೇಟ್ ಮಾಡಬಹುದು. You can correlate the content with the actual meaning. அதாவது அலைனிங் வித் முக்கிய பிராணர சரித்திரವನ್ನ ಅಲೈನ್ ಮಾಡಿ ಕಾಣಿಸ್ತೀಯಾ? ತಮಿಳು ಎಲ್ಲರಿಗೂ ಬರ್ತೀಯ? ಅದ್ರಲ್ಲಿ ಯಾರೋ ಕನ್ನಡ ಮಾತ್ರ ಇರುವವರು ಯಾರೋ ಇದ್ದಾರೆ ಅಲ್ಲಿ? ಬೆಂಗಳೂರಿನ ಕನ್ನಡ ಮಾತ್ರ, ತಮಿಳು ಓದಲಕ್ಕೆ ಬರೋದಿಲ್ಲ ಅಂತ ಯಾರೋ ಇದ್ದೀರಾ? ಎಲ್ಲರಿಗೆ ಕನ್ನಡ ಬರ್ತಾ ಇದೆ, ತಮಿಳು ಬರ್ತಾ ಇದೆ. ಆಲಿ ಸಂತೋಷ್. ಮೊದಲ ಈ ಒಂದು ಇದರಲ್ಲಿ ಪಲ್ಲವಿಯಲ್ಲಿ ಹೇಳ್ತಾರೆ, 6 ನಿನಗಿದಿರಧಿಕ ಧಾರುಣಿಯೊಳಗೆ ಸಾರ ಶಾಸ್ತ್ರವನ್ ನೊರೆದ ಸರ್ವಜ್ಞ ಮುನಿರಾಯ ಹಂಗಂತ. 6 ನಿನಗಿದಿರಧಿಕ ಧಾರುಣಿಯೊಳಗೆ, ನಿನಗೆ ಅಧಿಕ ಯಾರು ಈ ಧರಣಿಯೊಳಗೆ ಅಂತ ಹೇಳಿದ್ದಾರೆ. ನಿನಗೆ ಅಧಿಕ ಯಾರು ಕೇಳ್ತಾರೆ, ನಿನಗೆ ಅಧಿಕ ಯಾರು ಅಂತ. ಯಾತಕ್ಕೆ ಅಂದ್ರೆ ಜೀವರಲ್ಲಿ ಅವರಿಗಿಂತ ಅಧಿಕ ಮತ್ತೊಬ್ಬರಿಲ್ಲ. ಯಾತಕ್ಕೆ? ಯಾಕಂದ್ರೆ ಅವರು ವಾಯು ಜೀವೋತ್ತಮರು. ಧಾರುಣಿಯೊಳಗೆ ಏನ್ ಮಾಡಿದವರು? ಶಾಸ್ತ್ರವ ಸಾರವನ್ನು ನೊರೆದವರು, ಹೇಳಿದವರು. ಶಾಸ್ತ್ರದ ಸಾರ, ಶಾಸ್ತ್ರ ಅಂದ್ರೆ ಏನು ಅಂತ ನಾ ಹೇಳಿದ್ದಾನೆ. ವೇದಗಳು, ಉಪನಿಷತ್ತುಗಳು,
ಬ್ರಹ್ಮಸೂತ್ರ, ಇತಿಹಾಸಗಳು ಮಹಾಭಾರತ, ರಾಮಾಯಣ, ಪಂಚರಾತ್ರ, ಇದು 3 ಇತಿಹಾಸ. ವೇದಗಳು, ಉಪನಿಷತ್ತುಗಳು ವೇದಗಳ ಗುಂಪು, ಅಪೌರುಷೇಯವಾದದ್ದು. ಯಾರು ನೋ ಒನ್ ಹ್ಯಾಸ್ ರಿಟರ್ನ್ ವೇದಗಳು ಅನಾದಿ ಕಾಲದಿಂದ ಅನಂತ ಕಾಲವಾಗಿ ಇದೆ. ಅಪೌರುಷೇಯ. ಪೌರುಷೇಯ ಗ್ರಂಥಗಳು ಅಂದ್ರೆ ರಚನೆ ಮಾಡಿದ್ದು, ವೇದವ್ಯಾಸ ರಚನೆ ಮಾಡಿದ ಮಹಾಭಾರತ, ಪುರಾಣಗಳದೆಲ್ಲ, ಬ್ರಹ್ಮಸೂತ್ರ ಇದೆಲ್ಲ ಪೌರುಷೇಯ ಗ್ರಂಥಗಳು. ಆಗ ಅಪೌರುಷೇಯ ವೇದಗಳು, ಪೌರುಷೇಯವಾದ ಗ್ರಂಥಗಳು, ಇತಿಹಾಸ, ಪುರಾಣಗಳು, ಬ್ರಹ್ಮಸೂತ್ರ ಇದೆಲ್ಲ ಸೇರಿದರೆ ಅದು ಶಾಸ್ತ್ರ ಅಂತ. ಆ ಶಾಸ್ತ್ರಕ್ಕೆ ಸಾರವನ್ನು ತೆಗೆದು ಏನ್ ಮಾಡಿದ್ದಾರೆ? ಕೊಟ್ಟವರು ಸರ್ವಜ್ಞ ಮುನಿರಾಯರಾದ ಮುಖ್ಯ ಪ್ರಾಣ ದೇವರು. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಹಾಡು ನಾವೊಂದು ಕ್ಲೂ ಕೊಟ್ಟು ಬಿಡ್ತಾನೆ. ಫಸ್ಟ್ ಇಟ್ ಇಸ್ ಮಲ್ಟಿಪ್ಲಿಕೇಶನ್ ಟೇಬಲ್, 6 ಟೇಬಲ್. ಇದು ನಮ್ಮ ಮಕ್ಕಳಿಗೆಲ್ಲ ಹೇಳ್ತೇವಲ್ಲ, ಮಲ್ಟಿಪ್ಲಿಕೇಶನ್ ಟೇಬಲ್ 6 ಟೇಬಲ್ ಇಲ್ಲಿ ಕೊಟ್ಟಿದ್ದಾರೆ. ஆறாகி மல்டிபிள்ஸ் ஆஃப் 6. 6 ஆறாம் வாய்ப்பாடு. இது தமிழ்ல சொன்னா ஆறாம் வாய்ப்பாடுன்னு சொல்றமே அது. அதுல முதல் பார்த்தீங்கன்னா 6 ವೈರಿಗಳ ತರಿದು ವೈಷ್ಣವರಿಗೆ. 6 ಆರು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಆರು ವೈರಿಗಳು ಅಂದ್ರೆ ಶತ್ರುಗಳು, ಎನಿಮೀಸ್. ಅದು ಎದುರಿಗಳು. ಯಾರು? 6 ಅಂದ್ರೆ 6 1s are 6. 6 ವೈರಿಗಳ ತರಿದು ವೈಷ್ಣವರಿಗೆ. ವೈಷ್ಣವರಿಗೆ 6 ಏನ್ ಮಾಡ್ತಾರೆ? ಕಾಮಕ್ರೋಧಾದಿಗಳನ್ನ ನಮ್ಮನ್ನ ರಕ್ಷಣೆ ಮಾಡಿ. 6 2 6 2s 2 ಅಂದ್ರೆ 12. ಏನ್ ಮಾಡಿದ್ರು? 12 6 ಊರ್ಧ್ವ ಪುಂಡ್ರಗಳ ದೇಹದಲ್ಲಿ ನಾವು ಮಾಕಿಕೊಳ್ಳುವ ಊರ್ಧ್ವ ಪುಂಡ್ರ ಧಾರಣ ಏನದು? 6 2 12 ನಾಮಗಳು. ಶುಕ್ಲ ಪಕ್ಷದಲ್ಲಿ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ ಪರ್ಯಂತ ಇಡಬೇಕು. ಕೃಷ್ಣ ಪಕ್ಷದಲ್ಲಿ ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ನಿರುದ್ಧ, ಪುರುಷೋತ್ತಮ, ದೌಕ್ಷಜ, ನಾರಸಿಂಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಹರಿ, ಶ್ರೀ ಕೃಷ್ಣ ಇಡಬೇಕು. 6 ಊರ್ಧ್ವ ಪುಂಡ್ರಗಳನ್ನಿಡಿಸಿ 6 3ರ ಮೇಲೆ 3 ಅಧಿಕ ಕುಮತಗಳ ಬೇರೊರಸೆ ಕಿತ್ತೊಮ್ಮೆ ಬಿಸುಡಂತ ಧೀರ ಅಂತೇಳಿ. ಇಲ್ಲಿ 3 6 6 3 ಹೇಳಿದ್ರು. 6 3s are 18. 18 3 ಅಧಿಕ ಅಂತ ಹೇಳಿದ್ರು. 18ಗೆ ಮೇಲೆ ಅಂದ್ರೆ 18ಕ್ಕೆ ಮೇಲೆ 3 ಅಧಿಕಂ. ಹಾಗಂದ್ರೆ ಏನು? 18 + 3 21 ಮತಗಳ ಬೇರೊರಸೆ ಕಿತ್ತೊಮ್ಮೆ ಬಿಸುಡಂತ ಧೀರ. ಆಗೇನ್ ಮಾಡಿದ್ರು? 21 ಮತಗಳು. ಆಚಾರ್ಯರು ಅವತಾರ ಮಾಡಲಿಕ್ಕೆ ಮುಂಚೆ ಹಿಂದೆ ಯಾರು ಎಷ್ಟು ಮತಗಳಿತ್ತು? 21 ಮತಗಳು ಇತ್ತು. ಆ ವಿಷಯವನ್ನ ಇಲ್ಲಿ ಹೇಳಿದ್ದಾರೆ. ಸರಿಯಾ? ಅರ್ಥಾಯ್ತಾ? ಆಗ 21 ಮತ. ಏಕವಿಂಶತಿ ಕುಭಾಷ್ಯಗಳ ಬೇರನ್ನು ತರಿದು ಶ್ರೀಕರಾರ್ಚಿತನೊಳುಮೆ ಶಾಸ್ತ್ರ ರಚಿಸಿ ಲೋಕತ್ರಯದೊಳಿದ್ದ ಸುರರು ಆಳಿಸುವಂತೆ ಆ ಕಮಲನಾಭಯತಿ ನಿಖರ ಕೊರೆದ ಅಂತ ಹೇಳ್ತೇವಲ್ಲ. ಏಕವಿಂಶತಿ ಕುಭಾಷ್ಯಗಳ ಅಂತ ಶ್ರೀಪಾದರಾಜರು ಹೇಳ್ತಾರೆ. 21 ಇಲ್ಲಿನ ಹೇಳ್ತೇವೆ. ಹರಿಕಥಾಮೃತ ಸಾರಡಿ ಇದೇ ರೀತಿ ಬಂದಿದೆ. 6 2 3 6 3 2 1,000 ಇಲ್ಲ. ಶಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು 1,20 ಕುಭಾಷ್ಯಗಳ ರಚಿಸಿ ಎಂದು. 1,20 ವಿಂಶತಿ ಅಂದ್ರೆ 20. 1 ಅಧಿಕ 20 + 1 21. 21 பாஷ்யங்களை கண்டித்து அவர் எழுதிய பாஷ்யம். ಆಗ 22ನೇ ಮಠ ನಂಬದು. 22ನೇ ಮತ ಆಚಾರ್ಯರ ಸಿದ್ಧಾಂತ ಅಂತ. ಇದು ಆಚಾರ್ಯ ಹ್ಯಾಸ್ ನಾಟ್ ಇನ್ವೆಂಟೆಡ್ ನ್ಯೂ ಮತ. ಇಟ್ ಇಸ್ ಆಲ್ರೆಡಿ ಇದೆ, ಇರಾದನೆ ಹೇಳಿದ್ದೇವೆ. ತತ್ವಜ್ಞಾನ ಎಂಬುದು, ತತ್ವವಾದ ಎಂಬುದು ಅದು ಶಾಶ್ವತವಾದದ್ದು. ದಟ್ ಈಸ್ ಟ್ರೂ. ಇರಾದನೆ ಹೇಳಿದ್ದಾರೆ ಆಚಾರ್ಯರು ಹೊಸದಾಗಿ ಹೇಳಿಲ್ಲ. ಇದಕ್ಕೆ ಮಿಂಚ ಬಂದವರೆಲ್ಲ ಅವರವರ ಇಷ್ಟ ಕೇಳಿದರು. ಆಚಾರ್ಯರು ತಾನಾಗಿ ಒಂದು ಮತನ ಸ್ಥಾಪನೆ ಮಾಡಲಿಲ್ಲ. ಅದು ನಾವು ಕ್ಲಿಯರ್ ಇಟ್ಟಬೇಕು. ಆಚಾರ್ಯರು ಹೊಸದಾಗಿ ಮತ ಕೊಡಲಿಲ್ಲ. ಅವರು ವೇದವ್ಯಾಸರು ಏನು ಹೇಳಿದ್ದಾರೆಯೋ ಭಗವಂತನಿಗೆ ಸಮ್ಮತವಾದದ್ದನ್ನ ಎಲ್ಲ ಉಲ್ಟಾ ಪುಲ್ಟಾ ಮಾರಿಸಿ ಬಿಟ್ರು, ಅದನ್ನ ಹೇಳಿದ್ದಾರೆ. ಈ ವಿಷಯವನ್ನು ಹೇಳ್ತಾರೆ. 2ನೇ ಪದ್ಯ 6 4 6 4 ತತ್ವ ಅಭಿಮಾನಿಗಳ ಒಡೆಯ ಮಾರುತನ
ಮೂರನೆಯ ಅವತಾರಣೆ ಅಂತ. 6 4 ಏನು 6 6 4 ಸರ್ 24. 24. ಎಷ್ಟು ಎಷ್ಟು ತತ್ವಾಭಿಮಾನಿ 24 ತತ್ವಗಳು ನಮ್ಮ ದೇಹದಲ್ಲಿ ಇದೆ. ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ, ಬ್ರಹ್ಮಾಂಡ ಸೃಷ್ಟಿಯನ್ನು ಎಷ್ಟು ತತ್ವಗಳು 24 ತತ್ವಗಳು. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಹೇಳ್ತೇವಲ್ಲ, ಒಂದು ಮನಸ್ಸು, ಅದೆಲ್ಲ ಮೊತ್ತ ಎಷ್ಟು 24 ಬರ್ತದೆ. ಆಗ ಎಷ್ಟು ಅದಗಳ ಒಡೆಯ ಅಂತ ಹೇಳಿ, ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ್ಕೆ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವತರತಮ ಪಂಚಿಪೆಗಳನ್ನು ಪೇಳ್ದ ಅಂತೇಳಿ. ಆಗ 24 ತತ್ವಗಳ ಮೀರಿ ನಿಂತವರು ಅಂದ್ರೆ ಒಡೆಯ ಯಾರು, ಅದನ್ನ ಪ್ರೇರಣೆ ಮಾಡಬಹುದು. ಯಾರ ಅಧೀನದಲ್ಲಿದೆ? ವಾಯುದೇವರು. 6 4 ತತ್ವ ಅಭಿಮಾನಿಗಳ ಒಡೆಯ ಮಾರುತನ ಮೂರನೆಯ ಅವತಾರಣೆ ಯಾರದು? ಆಚಾರ್ಯರನ್ನ ಹೇಳ್ತಾರೆ. ಮೂರನೆಯ ಅವತಾರಣೆ ಅವ್ರೇನ್ ಮಾಡಿದ್ರು? 6 5 ಮೇಲೆ 2 ಅಧಿಕ ಲಕ್ಷಣವುಳ್ಳ ಮೂರುತಿಯೋಡ ಒಪ್ಪುತಿಗ ಯತಿವರ. ಅವ್ರು ಎಂತ ಯತಿಗಳು ಅಂತ ಕೇಳಿದರೆ 6 5 ಮೇಲೆ 6 5 ಮೇಲೆ 6 5 ಮೇಲೆ 6 5 30 30 plus 30 2. ಅದಕ್ಕೆ ಮೇಲೆ ಪ್ಲಸ್ 32 ಮೇಲೆ ಅಧಿಕ ಎಷ್ಟು? 2 32 ದ್ವಾತ್ರಿಂಶ ಲಕ್ಷಣೋಭೇದಾನ ಅಂತ ತಮ್ಮ ಪ್ರಾತ ಸಂಕಲ್ಪಗತಿಯಲ್ಲಿ ಹೇಳ್ತಾರೆ. ಎಷ್ಟು ಲಕ್ಷಣಗಳಿದೆ? 32 ಲಕ್ಷ. 32 ಲಕ್ಷಣ ಯಾರಿಗೆ? ವಾಯುದೇವರಿಗೆ ಇದೆ. ಆಗ 5 ಮೇಲೆರಡು ಅಧಿಕ ಲಕ್ಷಣವುಳ್ಳ ಮೂರುತಿಯೊಳ ಒಪ್ಪುತಿಗ ಯತಿವರೇಣ್ಯ. ಸರಿ, ಈಗ ಆಯ್ತು. அடுத்து ಇನ್ನೊಂದು ಹೇಳ್ತಾರೆ. 6 6 ಹೇಳಿದ್ರು. ಈಗ 6 6 6 6 ಆರ್ 36 ಮೇಲೆ 1 ಅಧಿಕ 36 ಪ್ಲಸ್ 1 ಎಷ್ಟು? 37. ಅಷ್ಟೇ. 37 ಅಧಿಕ ಲೆಕ್ಕದ ಗ್ರಂಥ ಸಾರವನ್ನು ರಚಿಸಿ ಸಜ್ಜನರಿಗೆ ಇತ್ತು ಅಂತ ಹೇಳಿ. ಆಗ ಎಷ್ಟು 37 ಸರ್ವಮೂಲ ಗ್ರಂಥಗಳು. 6 6 ಮೇಲೆ 1 ಆಗ 36 ಪ್ಲಸ್ 1 36 37 ಅಧಿಕ 6 ಮೇಲೆ 1 ಅಧಿಕ 37 ಲೆಕ್ಕದ ಗ್ರಂಥ ಸಾರವನ್ನು ರಚಿಸಿ ಸಜ್ಜನರಿಗೆ ಇತ್ತು ಪರಮಾರ್ಥಿಕ ಭೇದ ಪಂಚಕ ಪ್ರಸ್ತಾಪಿಸಿದೆ ಧೀರ. ಪಂಚಭೇದವನ್ನು ತೋರಿಸಿಕೊಟ್ಟರು ಧೀರ. ಶ್ರೀಕೃಷ್ಣನ ದಾಸರೋಳು ದೊರೆಯ. ಶ್ರೀಕೃಷ್ಣನ ದಾಸ ಅಂತ ಅವರ ಮುದ್ರೆ, ಶ್ರೀಕೃಷ್ಣ ಅಂತ ವ್ಯಾಸರಾಜರ ಮುದ್ರೆಯನ್ನು ಹೇಳಿ ಅವರು ಶ್ರೀಕೃಷ್ಣನ ದಾಸರೋಳು ದೊರೆಯೇ ಅಂದ್ರೆ ಶ್ರೇಷ್ಠರು, ಭಗವಂತನ ಭಕ್ತರಲ್ಲಿ ಶ್ರೇಷ್ಠರು ಅಂದ್ರೆ ಲಕ್ಷ್ಮೀ ಅಮಯಡ ಅಂತ ಅರ್ಥ. ಲಕ್ಷ್ಮಿಯನ್ನು ತಗೊಬೇಕು ಫಸ್ಟ್. ಅದರ ದಾಸರೋಳಲ್ಲಿ ಜೀವೋತ್ತಮರವರು, ಭಗವದ್ ಭಕ್ತರಲ್ಲಿ ಶ್ರೇಷ್ಠರು ಅಂತ ಈ ಒಂದು ಕೃತಿ. ಅರ್ಥ ಆಯ್ತಾ? ಎಲ್ಲರಿಗೆ ಡೌಟ್ ಇದೆಯಾ? ಅರ್ಥ ಆಯ್ತು. 6 ವೈರಿಗಳ ಅಂದ್ರೆ ನೋಡಿ ಈ ಮೀನಿಂಗ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ನಿಮಗೆ ತುಂಬಾ ಈಸಿ ಆಗಿರುತ್ತೆ. 6 ಇಟ್ಟುಕೊಂಡು ಅವರು ಮಾಡಿದ ಒಂದು ಕೃತಿ. ಸೊ ಮೊದಲ ಚರಣದಲ್ಲಿ ವೈರಿಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇದು ಹೇಳಿದ್ದಾರೆ. 6 2 ಅಂತ ಹೇಳಾಮೇಲೆ 12 ಮಧ್ವ ಪುಂಡ್ರವನ್ನು ಹೇಳಿದರು. ಆಮೇಲೆ 6 3 ಅಂತ ಹೇಳಿದಾಗ ಏನ್ ಮಾಡಿದ್ರು? 6 3 ಮೇಲೆ 3 ಅಧಿಕ ಅಂದ್ರೆ 18 ಮೇಲೆ 3 ಅಂದ್ರೆ 21 ಮತಗಳ ಖಂಡಿಸಿ ಗ್ರಂಥವನ್ನು ರಚನೆ ಮಾಡಿದ್ದಾರೆ. 6 4 ತತ್ವಗಳು ಅಂದ್ರೆ 24 ತತ್ವಗಳ ಅಬಗೆ ಹೇಳಿಕೊಟ್ಟವರು, ತತ್ವಾಭಿಮಾನಿ ದೇವತೆಗಳನ್ನು ತಿಳಿಸಿಕೊಟ್ಟವರು. ತತ್ವಾಭಿಮಾನಿ ದೇವತೆಗಳಿಗೆ 24 ತತ್ವಾಭಿಮಾನಿ ದೇವತೆಗಳು ಅಂದ್ರೆ ಅವರಿಗೆ ಮುಖ್ಯವಾದ ಅಭಿಮಾನಿ ದೇವತೆ ಅಂದ್ರೆ ಇವರು. ಸರಿಯಾ? ಶ್ರುತಿಯೊಳಗೆ ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಗ ಮಾರುತನ ನಿಜ ಪತ್ನಿ ಅಂತ ಜಗನ್ನಾಥದಾಸರು
ಹರಿಕಥಾಮೃತ ಸಾರದಲ್ಲಿ ಮಂಗಳಾಚರಣ ಸಂಧಿಯಲ್ಲಿ ಭಾರತೀ ದೇವಿಯನ್ನು ಹೇಳ್ತಾರೆ. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರ ವಿಂಶತಿ ತತ್ವ ಪತಿ ದೇವತೆಗಳಿಗೆ ಗುರು ಅಂತ ಹೇಳಿ. ಚತುರವಿಂಶತಿ ತತ್ವಪತಿ ಯಾರು? 24 ತತ್ವ ಅಭಿಮಾನಿ ದೇವತೆಗಳಿಗೆ ಗುರು ವಾಯುದೇವರು, ಅವರಿಗೆ ಪತ್ನಿ ಎನಿಸುತ್ತ ಮಾರುತನ ನಿಜ ಪತ್ನಿ. ಮಾರುತಿಯ ನಿಜ ಪತ್ನಿ ಅಂತ ಭಾರತೀಯನ ಕೊಂಡಾಡಿದ್ದಾರೆ. ಅದೇ ವಿಷಯನ ಇಲ್ಲಿ ವ್ಯಾಸರಾಜರು ಮೊದಲೇ ಹೇಳಿದ್ದಾರೆ. 24 ತತ್ವಗಳನ್ನು ನಮಗೆ ತಿಳಿಸಿಕೊಟ್ಟವರು, ಆ 24 ತತ್ವಾಭಿಮಾನಿ ದೇವತೆಗಳಿಗೆ ಗುರುವಾಗಿರುವವರು ವಾಯುದೇವರು. ಈ ವಿಷಯವನ್ನು ಇಲ್ಲಿ ಹೇಳಿದ್ದಾರೆ. 3ನೇ ಚರಣದಲ್ಲಿ 6 36 36 ಅಧಿಕ 1 37 ಗ್ರಂಥಗಳ ರಚನೆಯನ್ನು ಮಾಡಿದವರು. ಅರ್ಥ ಆಯ್ತಾ? ಯಾರೋ ಡೌಟ್ ಇದೆಯಾ? ಸರಿ, ಈಗ 2ನೇ ಹಾಡಿ ಹೋಗೋಣ. ಇದನ್ನು ಒಂದು ಕ್ಲೂ ಕೊಟ್ಟು ಬಿಡ್ತಾರೆ. ಇದು ಕೃಷ್ಣನ ಮೇಲೆ ಹೇಳಿದ ಹಾಡು. ಕೃಷ್ಣ ಮೇಲೆ ಹೇಳಿದ ಹಾಡು ಪುರಂದರದಾಸರ ರಚನೆ. ಈ ಹಾಡಿನಲ್ಲಿ ಇದು ಒಂದು ಹೇಳನ ಮಾಡುವಂತ ಕೇಲಿಯಾ ಪಂಡ್ರ ಮಾರಿ ஒரு பாட்டு. ಅದು ರುಕ್ಮಿಣಿ ದೇವಿಯೇಟ ಪೇಸರ ಮಾರಿ ஒரு பாட்டு. ಏನು ಮರುಳಾದೆಯಮ್ಮ ಎಲೆ ರುಕ್ಮಣಿ ಹೀನ ಕುಲಗೊಲ್ಲ ಗೋಪಾಲ ಕೃಷ್ಣನಿಗೆ. ಈ ಕೃಷ್ಣನ ಮದುವೆ ಮಾಡಿದ್ಯಲ್ಲಮ್ಮ, ಹೀನ ಕುಲಗೊಲ್ಲ ಗೋಪಾಲ ಕೃಷ್ಣನಿಗೆ ಅಂತ ಹೇಳ್ತಾರೆ. ಏನು ಮರುಳಾದೆಯೋ ಅಮ್ಮ ಎಲೆ ರುಕ್ಮಿಣಿ, ಒಂದು ನಿಂದಾ ಸ್ತುತಿ ಇದು. ಸರಿಯಾ? ಹೀನ ಕುಲಗೊಲ್ಲ ಗೋಪಾಲ ಕೃಷ್ಣ ಅಂದ್ರೆ, ಹೀನ ಅಂದ್ರೆ ಏನು? ಕೆಳಗಿನ, ಕೀಳಾನ ಅಂತ ಅರ್ಥ. ಕೆಳಗಿನ ಜಾತಿ ಅಂತ ಹೇಳ್ತೇವಲ್ಲ ಅದು. ಹೀನ ಕುಲ ಅಂದ್ರೆ ಎಡೆಯರ ಕುಲ, ಅದಾವುದು ಆಕಳನ್ನ ನೋಡಿಕೊಳ್ಳುವ ಎಡೆಯರು ಕುಲ ಅಂತ ಹೇಳ್ತೇವಲ್ಲ ಅವರು. ವೈಶ್ಯ ಗುಂಪು ಅವರಲ್ಲ. ಆ ಕುಲದಲ್ಲಿ, ಹೀನ ಕುಲದಲ್ಲಿ ಹುಟ್ಟಿದ ಕೃಷ್ಣನಿಗೆ ಏನು ಮರುಳಾದೆಯಮ್ಮ, ಅವನೇ ಮದುವೆ ಮಾಡಿಕೊಂಡಿದ್ದೀಯಲ್ಲ, ಅವಂತಲ್ಲಿ ಹಿಂಗ ಅಟ್ರಾಕ್ಷನ್ ಏನು ನಿನಗೆ, ಹಂಗೇನಿದೆ ಹಂಗಂತ ಕೇಳುವಂತ ಒಂದು ಹಾಡು. ಅದ್ರ ಹೇಳ್ತಾರ ಮೊದಲ ಪದ್ಯ. ಇದ್ರಲ್ಲಿ ನಾವೆಲ್ಲನೇ ಅರ್ಥನ ತಾಂಗೆ ಮೇಲ್ನೋಟವ ನೋಡಬಾರದು. ಇಲ್ಲಿ ನಾವು ಸಮಯ ಇದ್ದವರಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಇದು ಅರ್ಥ ಮಾತ್ರ ಮೇಲ್ನೋ ಹೇಳ್ತಾ ಇದ್ದಾನೆ. ಅಲ್ಲೆಲ್ಲಿ ಎಷ್ಟು ಮುಡಿತೀಯೋ ತಪ್ಪು ತಿಳಿಬಾರದು ಅಂತ ಕರೆಕ್ಟ್ ಮಾಡ್ತಾನೆ ಯಥಾಶಕ್ತಿ. ಇದ್ದರೂ ನಾವು ಡೀಟೇಲ್ ಆಗಿ ನೋಡ್ಬೇಕು. ಯಾತಕ್ಕೆ ಗೋಪಾಲನಾಗಿ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ? ಭೂದೇವಿ ಭೂಭಾರವಾಗಿತ್ತು ಅಂತ ಪ್ರಾರ್ಥನೆ ಮಾಡಿದಾಗ ಎತ್ತಿನ ರೂಪವನ್ನು ತಾಳಿದಳು, ಧರ್ಮನ ಪ್ರತೀಕ. ಅವ ಏನ್ ಮಾಡಿದ? ಎತ್ತು ಹಾಕಲಿರುವಂತಹ ಮನೆಯಲ್ಲಿ ಬೆಳೆದ ಗೋಪಾಲನಾಗಿ. ಇನ್ನೊಂದು ಭಗವಂತನಿಗೆ ತುಂಬಾ ಪ್ರಿಯವಾದದ್ದು ಇದು. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಗಿತಾಯ ಚ ಜಗತ್ಕಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಭಗವಂತನಿಗೆ ತುಂಬಾ ಪ್ರಿಯವಾದದ್ದು ಒಂದು ಬ್ರಾಹ್ಮಣ, ಇನ್ನೊಂದು ಗೋ ಸಂರಕ್ಷಣೆ ಮಾಡಬೇಕು. ಗೋ ಪೂಜೆಗೆ, ಗೋದಾನಕ್ಕೆ ಇಷ್ಟು ವಿಶೇಷ ಇದೆ ಅಂತ ತೋರಿಸಿಕೊಡ್ಲಿಕ್ಕಾಗಿ ಗೋಪಾಲಕನಾಗಿ ಅವತಾರ ಮಾಡಿದ ಕೃಷ್ಣ. ಗೋ ಅಂದ್ರೆ ಶಾಸ್ತ್ರ ಅಂತ ಅರ್ಥ ಇದೆ. ಶಾಸ್ತ್ರವಲ್ಲ, ಶಾಸ್ತ್ರದ ಎಲ್ಲನೇ ಭಗವಂತನ ಅಧೀನ. ಗೋ ಅಂದ್ರೆ ಶಾಸ್ತ್ರಗಳು. ಗೋ ಅಂದ್ರೆ ಇಂದ್ರಿಯ, ನಮ್ಮ ಕಣ್ಣು, ಮೂಗು, ಕಿವಿ ಇಂದ್ರಿಯಗಳ ಯಾರ ಅಧೀನ? ಭಗವಂತನ ಅಧೀನ. ಅದನಾல ಅವ ಗೋಪಾಲ, ಗೋವಿಂದ ಹೆಸರು. ಮೊದಲ ಪದ್ಯ ನೋಡ. ಹಾಸಿಗಿಲ್ಲದೆ ಹಾವಿನ ಮೇಲೆ ಹೊರಗಿದವನ. ಯಾರು ಹೇಳ್ತೀರಿ? ಹಾಸಿಗೆ ಇಲ್ಲದೆ ಹಾವಿನ ಮೇಲೆ ಹೊರಗಿದವನ. ಇಲ್ಲಂಗ ನಮ್ಮ ಶೇಷದೇವ್ರ ಮೇಲೆ ಮಲಗಿಂಡವ ಅಂತ. ಹಾಸಿಗೆ ಇಲ್ಲಂಗ ಶೇಷದೇವ್ರ ಮೇಲೆ ಮಲಗಿದ್ದವ. ವಸುಧಾರಿಣಿ ಹೇಳ. ಹಾಸಿಗೆ ಇಲ್ಲದೆ, ನಿಂಗೆ ಹಾಸಿಗೆ ಇಲ್ಲಪ್ಪ, ನಿಂಗೆ ಹಾಸಿಗೆ ಇಲ್ಲ, ಹಾಸಿಗೆ ಕೂಡ ಒಂದಿಲ್ಲ, ಹಾಸಿಗೆ ಬೇರೆಯವ್ನು ಸಿಕ್ಕಿಲ್ಲ, ಅವನಿಗೆ ಅದೊಂದು ಏನ್ ಮಾಡ್ತಾನವ? ಆದಿಶೇಷನ ಮೇಲೆ ಮಲಗಿದ್ದಾನೆ, ಹಾವಿನ ಮೇಲೆ ಮಲಗಿದ್ದಾನೆ ಅಂತ ಹೇಳಿ ದಾಸ. ಹಾಸಿಗೆ ಒಂದು ಸಿಕ್ಕಿಲ್ಲ, ಹಾವಣವೇ ಹಾಸಿಗೆ ಮಾಡಿ ಮಲಗಿದವ ಹೇಳನವಾಗಿ ಹೇಳ್ತಾರೆ. ಆದ್ರೆ ನಿಜವಾದ ಅರ್ಥ ಏನು? ಶೇಷಸಾಯಿ ಅವ. ಶೇಷದೇವರು ಸಾಮಾನ್ಯರಲ್ಲ, ಮನೋನಿಯಾಮಕರು. ಅಂತ ಮನೋನಿಯಾಮಕರಾದ ಶೇಷದೇವರನ್ನವೇ ತನ್ನ ಹಾಸಿಗೆಯಾಗಿ ಮಾಡಿಕೊಟ್ಟವಂದ್ರೆ ಅವರಿಗೆ ಮೇಲೆ ಅಂತ ಅರ್ಥ. ಭಗವಂತನೋಡ ಗ್ರೇಟ್ನೆಸ್ ಹೇಳ್ತಾರೆ ಇಲ್ಲಿ.
ಹೇಸಿಗಿಲ್ಲದೆ ಕರಡಿಯ ಕೂಡಿದನ. ಏನು? ಆ ಜಾಂಬವತಿನ ಮದುವೆ ಮಾಡಿಕೊಂಡ್ರು. ವೆರಿ ಗುಡ್. ಹೇಸಿಗಿಲ್ಲದೆ ಅಂದ್ರೆ ಕೊಳಕು, ಹೇಸಿಗೆ ಅಂದ್ರೆ ಡರ್ಟ್, ಡರ್ಟಿ. ಕರಡಿ ಅಂದ್ರೆ ಹೆಂಗಿರುತ್ತೆ? ಮೈ ಪೂರ ಕೂದಲು. ಅಂತ ಕರಡಿಯ ಮಗಳು ಯಾರು? ಜಾಂಬವ. ಜಾಂಬವ ಕರಡಿ. ಜಾಂಬವರು ಯಮಧರ್ಮರಾಜನ ಅವತಾರ. ರಾಮಾಯಣ ಕಾಲದ ತ್ರೇತಾಯುಗದಲ್ಲಿ ಎದ್ದು ರಾಮರಿಗೆ ಸೇವೆ ಮಾಡಿದವರು, ದ್ವಾಪರ ಯುಗದ ಕೃಷ್ಣ ಕಾಲವರೆಗಿದ್ದಾರೆ ಅವರು. ಅಂತ ಅವ್ರು ಏನಾಗಿತ್ತು ನಾವು ಕೇಳ್ತೇವೆ. ಛತ್ರ ಛತ್ರಾಜಿತನ ಸ್ಯಮಂದಕ ಮಣಿ. ಆ ಸ್ಯಮಂದಕ ಮಣಿ ಕಾಣ ಹೋದಾಗ ಕೃಷ್ಣನೇ ತೆಯ್ದ ಅಂತ ಅವ್ರು ಹೇಳಿಬಿಡ್ತಾರೆ. ಕೃಷ್ಣನ ಮೇಲೆ ಕೆಟ್ಟ ಹೆಸರು ಬರುತ್ತೆ. ಆಗ ಕೃಷ್ಣ ಏನ್ ಮಾಡಿದ? ಹುಡುಕಿಕೊಂಡು ಹೋದ. ಅದರ ಆ ಮಾಲನ ಹಾಕಿಕೊಂಡು ಹೋದವ ಅವನ ತಮ್ಮ. ಅವ ಹಾಕಿಕೊಂಡು ಹೋದವನ ಒಂದು ಸಿಂಹ ಕಚ್ಚಿ ಬಿಡ್ತು. ಆ ಸಿಂಹನ ಒಂದು ಕರಡಿ ಕೊಂದಿತ್ತು. ಆ ಕರಡಿ ತನ್ನ ಮನೆಯಲ್ಲಿ ಆ ಮನೆಯಲ್ಲಿರುವಂತ ಮಗುವಿಗೆ ಆ ತೊಟ್ಟಿಲಲ್ಲಿ ಹಾಕಿಟ್ಟಿದ್ದ. ಹಾಡು ಹೇಳ್ತಾ ಇದ್ದು. ಆಗ ನೋಡಿದು ಆ ಜಾಂಬವತಿ ನೋಡಿದ. ಆ ಜಾಂಬವತಿನೇ ಮದುವೆ ಮಾಡಿಕೊಂಡ. ಆಗ ಹೇಸಿಗಿಲ್ಲದೆ ಕರಡಿಯ ಕೂಡಿದನ, ಗ್ರಾಸಗಿಲ್ಲದೆ ತೊತ್ತಿನ ಮಗನ ಮನೆಯಲುಂಡ. ವಿದುರನ ಹೇಳ್ತಾರ್ಯಾ? ವಿದುರನ ಮನೆಯಲ್ಲಿ ಒಂದು ಗ್ರಾಸಗಿಲ್ಲದೆ ತೊತ್ತಿನ ಮಗನ ಅಂದ್ರೆ ಒಂದು ಕೆಲಸಕಾರ, ಕೆಲಸವ, ಕೆಲಸದ ಮನೆಯಲ್ಲಿ ಕೆಲಸದ ಮಗನ, வேலைக்காரனோட வீட்டுல அவங்க பையனோட வீட்டுல போய் சாப்பிட்டவன் சொல்றான். ಸರಿಯಾ? ಯಾರು ಅಂದ್ರೆ ಯಾರು? ಕೆಲಸ ಬಂದ್ರು ಯಾರು? ದಾಸಿ ಪುತ್ರ. ಧೃತರಾಷ್ಟ್ರ, ಪಾಂಡು, ವಿದುರ. ಇವರಲ್ಲಿ ದಾಸಿಯ ಮಹ ವಿದುರ. ಆದರೆ ಅವರು ಯಾರು? ಯಮಧರ್ಮರಾಜನ ಅವತಾರ, ಇನ್ನೊಂದು ಅವತಾರ. ಅವರು ಮನೆಯಲ್ಲಿ ಹೋಗಿ ವಿದುರನ ಮನೆಯ ಪಾಲು ಉಂಡ ಅಂತ ಕೃಷ್ಣ ಹೇಳ್ತಾರೆ. ಏನೇನು ಒಂದು ದಾಸಿ, ಒಂದು ಕೆಲಸ ಮನೆಗೆ ಹೋಗಿ ಅವ್ರ ಮಗನ ಮನೆಗೆ ಹೋಗಿ ಊಟ ಮಾಡಿದವ ಅಂತ ಹೇಳನವಾಗಿ ಹೇಳ್ತಾರೆ. ಅಂದ್ರೆ ಭಕ್ತಿಗಾಗಿ, ವಿದುರನ ಭಕ್ತಿಗಾಗಿ ದುರ್ಯೋಧನ ಮಾಡಿದ ಸಂಭ್ರಮ ಊಟಮವನ ಬಿಟ್ಟು ವಿದುರನ ಮನೆಗೆ ಹೋಗಿ ಊಟ ಮಾಡಿದವ ಕೃಷ್ಣ. ಸರಿ. 4ನೇದು, ದೋಷಗೆ ಅಂಜದೆ ಮಾವನ ಶಿರವ ತರಿದವಗೆ. ದೋಷ ಏನು? ಕಂಸನ ಕೊಂದದ್ದು. ವಧ ಮಾಡಿ ಮಾಮಾವೇ ಕೊನ್ನುಟಾನ್, ತಾಯಿ ಮಾವೇ ಕೊನ್ನುಟಾನ್ ಅನ್ನು ದೋಷಮ. ತಾಯಿ ಮಾವನ ಕೊಂದವ ಅಂತ ದೋಷ ಬಂದಿತ್ತು. ಆ ದೋಷಗ ಅಂಜಿದವ ಅಲ್ಲ, ದೋಷಗ ಅಂಜದೇ ಮಾವನ ಶಿರವ ತರಿದವಗೆ, ಕೊಂದವ. ಯಾತಕ್ಕ ಅಂಜಿಲ್ಲ? ಮಾವನ ಕೊಂದೊಬ್ಬ ಮರುಳಾಗಿ ಗಣಸಿದಂತ, ಮರುಳಾಗಿ ಅಂತ ಲಕ್ಷ್ಮೀ ಶೋಭಾನ ಹೇಳ್ತಾರೆ. ಮಾವನ ಕೊಂದು ಮರುಳಾದವ ಯಾರು ಅಂದ್ರೆ, ಮಾವನ ಕೊಂದವ ಇಬ್ಬರು. ಯಾರು? ಇನ್ನೊಬ್ರು ಯಾರು ತಿಳಿಯದ? ಕೃಷ್ಣ ಶಿವ. ಅರ್ಜುನ ಕೊಂದನು. ಶಿವ. ಶಿವ ತನ್ನ ದಾಕ್ಷಾಯಿಣಿ. ಯಾರು ಅಂದ್ರೆ ನಗುಳ ಸಗಾದೇವರು ಬಂದು. ಓಕೆ ಓಕೆ. ಅದನ್ನು ಕರೆಕ್ಟ್. ಅವ ಬಂದು ತಾಯಿ ಅವ್ರ ಸೋದರ ಮಾವ ಯುದ್ಧದಲ್ಲಿ ದುರ್ಯೋಧನ ಪಕ್ಕ ಸೇರಿಕೊಂಡಿದ್ರು. ಆಗ ಅವರು ಇಲ್ಲಿ ಮಾವನ ಕೊಂದವರು ಅಂದ್ರೆ ಇನ್ನೊಬ್ರು ಯಾರು ಅಂದ್ರೆ ಹೆಣ್ಣು ಕೊಟ್ಟ ಮಾವ ದಾಕ್ಷಾಯಿಣಿ ತಂದೆ ದಕ್ಷ ಪ್ರಜಾಪತಿ. ಅವನಿಗೆ ಆಡು ಮೇಕೆನ ತಲೆಯನ್ನು ತಂದಿಟ್ಟಿದ್ದು. ಆದರೆ ಅಲ್ಲಿ ಕೊಂದಕ್ಕೆ ಅವರು ವಿಚಾರ ಮಾಡಿಕೊಂಡ್ರು, ಟೆನ್ಷನ್ ಆದ. ಅವರ ಮಾವನ ಕೊಂದು ಟೆನ್ಷನ್ ಆಗಿಲ್ಲ, ದೋಷ ಬಂದಿಲ್ಲ. ಯಾರಿಗೆ? ಕೃಷ್ಣನಿಗೆ. ದೋಷಗಂಜದೆ ಮಾವನ ಶಿರವ ತರಿದವಗೆ. 2ನೇ ಪದ್ಯ, ಕುಂಡ ಗೋಲಕರ ಮನೆ ಕುಲದೈವ ನೆನೆಸಿದಗೆ. ಕುಂಡರು ಅಂತ ಹೆಸರು. ಕುಂಡರು ಅಂದ್ರೆ ಇಲ್ಲಿ ಯಾರು? ಇಲ್ಲಲ್ಲ, ಯಾರು ಹೇಳಿದ್ದು? ಪಾಂಡವರು ಅಂತ ಹೇಳಿದ್ದು ಯಾರು? ಪಾಂಡು ಪುತ್ರರನ್ನ ಕುಂಡರ್ಗಳು ಅಂತ ಹೇಳಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಯಾತಕ್ಕೆ ಪಾಂಡು ಪುತ್ರನ ಕುಂಡರು ಅಂದ್ರೆ, ತಂದೆ ಇಲ್ಲದ ಮಕ್ಕಳನ್ನ ಪಡೆದವರು ಅಂತ. ಯಾರು? ಪಾಂಡುವಿನಲ್ಲಿ ಮಕ್ಕಳನ್ನ ಪಡೆಯದೆ ಕುಂತಿದೇವಿ ಏನ್ ಮಾಡಿಳು? ತನ್ನ ಮಂತ್ರ ಬಲದಿಂದ ಸೂರ್ಯ, ವಾಯುದೇವರು, ಯಮಧರ್ಮರಾಜ ಸೂರ್ಯ ಅಲ್ಲ, ಸೂರ್ಯನಲ್ಲಿ ಪ್ರಾರ್ಥನೆ ಮಾಡ್ತಾರ. ಅವಳು ಏನ್ ಮಾಡಿದ್ರು? ಯಮಧರ್ಮರಾಜ,
ವಾಯುದೇವರು, ಆಮೇಲೆ ಇಂದ್ರ, ಅಶ್ವಿನಿ ದೇವತೆಗಳು, ಅವರಲ್ಲಿ ಮಕ್ಕಳನ್ನು ಪ್ರಾರ್ಥನೆ ಮಾಡಿ ಮಕ್ಕಳನ್ನು ಪಡೆದವರು ನನ್ನ ಹೆಸರು. ಇನ್ನೊಂದು ತಂದೆ ಇಲ್ಲದೆ ಮಕ್ಕಳನ್ನು ಪಡೆದವರು ಯಾರು ಅಂದ್ರೆ ವೇದವ್ಯಾಸರ ಮಕ್ಕಳು ವಿದುರ ಕೂಡ ಯಾರು ಮಕ್ಕಳಿಲ್ಲ ತಂದೆ ಇಲ್ಲದೆ ಪಡೆದವರೇ. ಪಾಂಡು, ಧೃತರಾಷ್ಟ್ರ ಪಾಂಡು, ದೃಷ್ಟ ಪಾಂಡು, ವಿದುರ, ಯಾರು ಅವ್ರ ತಾಯಿ ಯಾರು? ಸತ್ಯವತಿ. ವೆರಿ ಗುಡ್. ಸತ್ಯವತಿ ವೇದವ್ಯಾಸ. ವೇದವ್ಯಾಸರಲ್ಲಿ ಪ್ರಾರ್ಥನೆ ಮಾಡಿ ಅವ್ರು 3 ಜನನೇ ಕೂಡ 3 ಮಕ್ಕಳನ್ನ ಪಡೆದವಳು. ಅವ್ರು 3 ಜನ ಹೇಗೆ ಮಾಡಿದರು? ವೇದವ್ಯಾಸರ ತಾಯಿ ಅವಳು ಏನ್ ಮಾಡ್ತಾರೆ? ವೇದವ್ಯಾಸರಲ್ಲಿ ನೀವ್ ಹೇಳಿದ್ದು ಬೇರೆ, ನಾ ಹೇಳೋದು ಬಂದು ಸತ್ಯವತಿ ಇಲ್ಲ, ನಾ ಹೇಳೋದು ವೇದವ್ಯಾಸ. ಅಂಬಾ ಅಂಬಿಕಾ ಅಂಬಾಲಿಕಾ ಅವರು ಅಂಬಾ ಅಂಬಿಕಾ ಬಂದು ವೇದವ್ಯಾಸರ ಹತ್ರ, ಏನ್ ಮಾಡಿದ? ಸತ್ಯವತಿನ ಡಾಟರ್ ಇನ್ ಲಾ. ವೇದವ್ಯಾಸರಲ್ಲಿ ಮಕ್ಕಳನ್ನು ಪಡೆದವರು ಅಂದ್ರೆ ತಂದೆ ಇಲ್ಲದೆ ಮಾಡಿಕೊಂಡವರು. ಅದರಿಂದ ಅವರೆಲ್ಲ ಹೆಸರೇನು? ಕುಂಡರು. ಆಗ ಈ ಕುರು ವಂಶವರೇ ಕುಂಡರು. ಧೃತರಾಷ್ಟ್ರ, ಪಾಂಡು, ವಿದುರ ಮತ್ತು ಪಾಂಡುವಿನ ಮಕ್ಕಳೆಲ್ಲನೇ ಕೂಡ ಕುಂಡರು. ಆಗ ಕುಂಡ ಕೋಲಕರ ಮನೆ ಅವರು ಕುಲದೈವ ನೆನೆಸಿದ. ಯಾತಕ್ಕೆ? ಅವರಿಗೆ ದೈವ ಆಗಿಬಿಟ್ಟ. ಇದಕ್ಕೆ ಪಾಂಡವರ ಮನೆಯಲ್ಲಿ ಕುದುರೆಗಳ ತಾತೊಳೆದು ಪುಂಡರೀಕಾಕ್ಷ ಹುಲ್ಲನ್ನು ತಿನ್ನಿಸಿದ. ಬೇಡಿದಾಗೆಲ್ಲ ಬಂದ. ಕೃಷ್ಣ ಅವಳು ಕುಂತಿ ಬೇಡ್ತಾಳೆ, ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ ಸ್ತೋತ್ರ ಮಾಡಿದವಳು ಕುಂತಿ. ಆಗ ಬೇಡಿಕೊಂಡ್ಲು, ಏನು? ನನಗೆ ಕಷ್ಟವೇ ಕೊಡು ಕೃಷ್ಣ ಅಂತ. ಯಾತಕ್ಕೆ ನನಗೆ ಕಷ್ಟ ಬಂದಾಗಲ್ಲ ನನ್ನ ಕೂಡ ಇದ್ದವ ನೀನು, ಕಷ್ಟವನ್ನ ಪರಿಹಾರ ಮಾಡಿದವ ನೀನು. ನೀ ಬಿಟ್ಟು ಹೋಗ್ತಾ ಇದ್ದೀಯಾ, ಮತ್ತು ಯುದ್ಧವಾಗಿದೆ, ಪಟ್ಟಾಭಿಷೇಕ ಆಗಿದೆ, ಬಿಟ್ಟು ಹೋಗ್ತಾ ಇದ್ದಿ, ನನಗೆ ಕಷ್ಟವೇ ಕೊಡು, ಯಾತಕ್ಕಂದ್ರೆ ಮತ್ತು ಬರ್ತಾ ಇದ್ದಿ ಅಂತ ಪ್ರಾರ್ಥನೆ ಮಾಡಿದವಳು ಕುಂತಿ ಅಂತ. ಇಂಥ ಒಂದು ಭಕ್ತಿ ಮಾಡಿದವಳು ಕುಂತಿ. ಕುಂಡಕೋಲಕರ ಕುಲದೈವ ನೆನೆಸಿದಗೆ ಮಂಡೆ ಬೋಳರ ಮನೆಯ ಮನದೈವವ. ಎಂತಾಯ್ತಾ? ಇಲ್ಲ ಅರ್ಥ ಅಲ್ಲ. ಯಾರಿಗೋ ಮನದೈವ ಅಂತ ಮನೆ ಮಂಡೆ ಬೋಳರ ಅಂದ್ರೆ ಇಲ್ಲಿ ಮಂಡೆ ಬೋಳರ ಅಂದ್ರೆ ಸನ್ಯಾಸಿಗಳು. ಸರಿಯಾ? ಸನ್ಯಾಸಿಗಳು ಏನ್ ಮಾಡಿಬಿಡ್ತಾರೆ? ಟೋಟಲ್ ಆಗಿ ಶಿಕೆಯನ್ನು ಕೂಡ ತೆಗೆದು ಬಿಡ್ಬೇಕು. ಟೋಟಲ್ ಮೊಟ್ಟೆಯನ್ನು ತೊಗೊಳ್ರೆ ತಮಿಳ್ನ ತಲೆಯಿ ಮಳಿತವರ್ಗಳು ತಮಿಳಿನಲ್ಲಿ. ಸರಿಯಾ? ಅವ್ ಯಾರು ಮಾಡ್ತಾರೆ? ಸನ್ಯಾಸಿಗಳು ಮಾತ್ರ ಮಾಡ್ಬೇಕು, ನಾವು ಮಾಡಬಾರ್ದು. ಆಕ್ಚುಲ ಮಂಡೆ ಬೋಳರ ಮನೆಯ ಮನದೈವ ಅಂದ್ರೆ ಉಡುಪಿಯ ಕೃಷ್ಣ, ಅವರು ವಂಶ ಆಚಾರ್ಯರ ಅಷ್ಟ ಮಠದ ಯತಿಗಳು ಅವರಲ್ಲಿ ಪೂಜೆ ಕೊಂಬುವ ಕೃಷ್ಣ ಅಂತ ಅರ್ಥ. ಅವರು ಮಾತ್ರ ಅಲ್ಲ, ಆಚಾರ್ಯ ಪರಂಪರೆ ಬೆಳೆದ ಮೂಲ ಗೋಪಾಲಕೃಷ್ಣನಾಗಲಿ ಅವರೆಲ್ಲ ಮನೆಯ ಮನದೈವ, ಅವರಲ್ಲಿ ಪೂಜೆಯನ್ನು ಕೊಂಬುವ ಸನ್ಯಾಸಿಗಳಿಂದ ಆರಾಧ್ಯ ಮೂರ್ತಿ ಅಂತ ಅರ್ಥ. ಸರಿ. ಹಿಂಡುಗೊಲ್ಲರ ಮನೆಗೆ ಹಿರಿಯನೆಂದೆನಿಸುವ. ಗೊಲ್ಲರು ನಾವು ನೋಡಿದೆವು ಅಲ್ಲಿ ಮೇಲೆ ಪಲ್ಲವಿಲಿಯೇ ಇದೆ. ಗೊಲ್ಲರ ಮನೆ ಅಂದ್ರೆ ಹಾಕಲನ್ನು ನೋಡಿಕೊಳ್ಳುವವರು ಮನೆ. ಹಿರಿಯನೆಂದೆನಿಸುವ ಬಂಡಾಳದ ಗೊಲ್ಲ ಈ ಬಳಗದೊಳಗೆಲ್ಲ ಏನ್ ಮಾಡ್ತಾರೆ? ಅವರಿಗೆಲ್ಲ ಯಜಮಾನನಾಗಿದ್ದಾನಂತೆ. ಗೋಪಾಲಕರ ಮನೆಯಲ್ಲಿ ಯಜಮಾನನಾಗಿದ್ದವ ಅಂತ ಅರ್ಥ. ಒಬ್ಬರಲ್ಲಿ ಹುಟ್ಟಿ ಒಬ್ಬರಲ್ಲಿ ಬೆಳೆದ. ಇದು ವೆರಿ ಸಿಂಪಲ್. ಯಾರು ಹೇಳ್ತೀರಿ? ದೇವಕಿಗ ಹುಟ್ಟಿ ವಸುದೇವರ ಮನೆಯಲ್ಲಿ ಬೆಳೆದ. ಸಾರಿ, ನಂದಗೋಪ ಮನೆಯಲ್ಲಿ ಬೆಳೆದ. ನಂದಗೋಪ ಯಶೋದೆ ಮನೆಯಲ್ಲಿ ಬೆಳೆದ. ಇದ್ದು ಮಧುರಾಲಿ ಬೆಳೆದಿದ್ದು
ಗೋಕುಲ ಅವರೇ ವ್ಯಾಸರಾಜರು ಹೇಳಿದ್ದಾರೆ. ಒಬ್ಬರಿಗೆ ಮಗನಲ್ಲ ಜಗದೊಳಗೆಲ್ಲ ಒಬ್ಬರದ ದೈವ ಶ್ರೀ ಪುರಂದರ ವಿಠಲನ ಉಬ್ಬುಬ್ಬಿ ಮದುವೆಯಾದೆ ಉತ್ಸಾಹದಿಂದ. ಒಬ್ಬರಿಗೆ ಮಗನಲ್ಲ, ಇಲ್ಲಿ ಹುಟ್ಟಿದ ಅಲ್ಲಿ ಬೆಳೆದ ಅಂತ ಹೇಳಿದ್ರು. ಆದ್ರೆ ಇನ್ನೊಂದು ಮಾತು ಏನ್ ಹೇಳಿಬಿಟ್ರು, ಇವ ಒಬ್ಬರಿಗೆ ಮಗ ಅಲ್ಲ. ಈ ಮಾತು ಯಾರು ಹೇಳಿದ್ದು? ದೇವಕಿ ಹೇಳ್ತಾಳಂತೆ. ಕೃಷ್ಣನ ಹುಟ್ಟಿದೊಡತೆ ಶಂಖಚಕ್ರ ಗದಾಪದ್ಮ ಆಯುಧದಿಂದ ದರ್ಶನ ಕೊಡ್ತಾನ ಕೃಷ್ಣ. ತಮದ್ಭುತಂ ಬಾಲಕಂ ಅಂಬುಜೇಕ್ಷನ್ ಅಂತ ವೇದವ್ಯಾಸರು ವರ್ಣ ಮಾಡ್ತಾರೆ ಕೃಷ್ಣ ಹುಟ್ಟಿದೊಳಗೆ. ಹೇಳ್ತಾರೆ, ಏನ್ ಹೇಳ್ತಾರೆ ದೇವಕಿ, ನೀ ನನ್ನ ಮಗ ಇಲ್ಲ. ವಾದಿರಾಜರು ಹೇಳ್ತಾರೆ, ಒಂದು ಮಗುವನ್ನ ತನ್ನ ಮಗ ಅಂತ ಹೇಳಿ ಫುಲ್ ಅಥಾರಿಟಿ ಯಾರಿಗಿದೆ ಅಂದ್ರೆ, ಯಾರಿಗಿದೆ? ಫಸ್ಟ್ ಅಮ್ಮನಿಗಿದೆ, ತಾಯಿ ಇದೆ. ಆ ತಾಯಿ ತಂದೆ ಹೇಳಬೇಕು ಇವನ್ ನಿನ್ನ ಮಗ, ಇವನ್ ನಿನ್ನ ತಂದೆ ಅಂತ ಅವ್ರಿಗೆ ತೋರಿಸಿಕೊಟ್ರೆ, ತಂದೆ ಗುರುವಿನಲ್ಲಿ ತೋರಿಸಿಕೊಡ್ತಾರೆ, ಗುರು ದೈವಕ್ಕೆ ನಮ್ಮನ್ನ ತೋರಿಸಿಕೊಡು. ಆಗ ಹೇಳುವ ಫಸ್ಟ್ ಅಥಾರಿಟಿ ಯಾರಿಗಿದೆ? ತಾಯಿ. ಆ ತಾಯಿ ಏನ್ ಹೇಳಿದ್ರು? ನೀ ನನ್ನ ಮಗ ಇಲ್ಲ ಅಂತ ಹೇಳಿದ್ರು. ವಾದಿರಾಜರು ಹೇಳ್ತಾರೆ, ದೇವಕಿಯೇ ಒಪ್ಪಿಲ್ಲ, ನೀವ್ ಯಾತಕ್ಕೆ ಅವಳು ಮಗ ಅಂತ ಹೇಳ್ತೀರಿ ಅಂತ. ಆ ವಿಷ್ಣು ಗರ್ಭದೊಳಗೆ ಅಡಗುವೆಣು ಅಂತ. ಆಗ ಗರ್ಭವಾಸ ಮಾಡಿದಲ್ಲ ಪರಮಾತ್ಮ ದೇವಕಿ ವಸುದೇವರಲ್ಲಿ ಕೃಷ್ಣನಾಗಿ, ಆಮೇಲೆ ದಶರಥರು ಕೋಶಲೆಯಲ್ಲಿ ರಾಮನಾಗಿ, ಅದಿತಿ ಕಶ್ಯಪರಲ್ಲಿ ವಾಮನನಾಗಿ, ಅತ್ರಿ ಅನಸೂಯರಲ್ಲಿ ದತ್ತಾತ್ರೇಯರಾಗಿ ಹಿಂಗ ಅವತಾರ ಎಲ್ಲ ಮಾಡಿದಿರಲ್ಲ. ಆಮೇಲೆ ಜಮದಗ್ನಿ ಜಮದಗ್ನಿ ರೇಣುಕಾದೇವಿಯಲ್ಲಿ ಪರಶುರಾಮ. ಹಿಂಗೆಲ್ಲ ಅವತಾರ ಮಾಡಿದಾರಲ್ಲ. ಇದೆಲ್ಲ ಯಾತಕ್ಕೆ ಮಗ ಅಂತ ಹೇಳ್ತೇವಲ್ಲ? ಇಲ್ಲ, ಅವರು ಒಂದು ನಿಮಿತ್ತ ಮಾತ್ರ. ಗರ್ಭವಾಸ ಒಂದು ನಿಮಿತ್ತ. ಆ ತಾಯಿ ತಂದೆಗಳು எதுக்கு கர்ப்பவாசம் பண்ணார். ஆனால் கர்ப்பவாச துக்கம் இல்லை. அது கர்ப்பவாசம் பண்ணணுமா? இட்ஸ் நாட் மேண்டேட்டரி அவருக்கு, பகவானுக்கு. நம்மளுக்கெல்லாம் மேண்டேட்டரி. ஆனா அவருக்கு கர்ப்பவாசம்ங்கிறது அவசியம் இல்லை. அப்ப ஏன் பண்ணார் அப்படின்னா, அவங்களுக்கு ಅನುಗ್ರಹಂ செய்வதற்காக அவங்கள ವரம் ಕೇಟ್ಟಿರ್ತಾರೆ. ಅವರಿಗೆ ವರ ಕೊಡಬೇಕು ಅಂತ ಹೇಳಿ ಮಾಡಿಕೊಟ್ರು, ಅವರಿಗೆ ಅನುಗ್ರಹ ಮಾಡ್ಲಿಕ್ಕಾಗಿ. ಒಬ್ಬರದ ದೈವ ಯಾರಿಗೆ? ಒಬ್ಬರದ ದೈವ, ಯಾರೇನು ಉಪಮೆ ಇಲ್ಲದೆ ಅವಮಾನವಿಲ್ಲದ ಒಬ್ಬ ಯಾರು ದೈವ ಅಂದ್ರೆ ಸರ್ವೋತ್ತಮ ದೈವನಾದ ಪುರಂದರ ವಿಠಲನ ಉಬ್ಬುಬ್ಬಿ ಮದುವೆಯಾದೆ ಎಂದ್ರು. ನೀ ಇಷ್ಟ ಗರ್ವದಿಂದ, ಹೆಮ್ಮೆಯಿಂದ, அதாவது வித் ப்ரௌட் மூமெண்டா இதுக்கு ருக்மணிக்கு. இப்படி இருக்கிறவன ಗರ್ವத்தோட நீ கல்யாணம் பண்ணிக்கிறியே, பெருமையா கல்யாணம் பண்ணுவீங்க, ಉತ್ಸಾಹದಿಂದ ಸಂತೋಷದಿಂದ ಮದುವೆ ಆಳ್ತೀಯಲ್ಲಮ್ಮ ಅಂತ ರುಕ್ಮಿಣಿಯಲ್ಲಿ ಹೇಳನದಿಂದ ಒಂದು ನಿಂದಾಸ್ತುತಿಯಾಗಿ ಪುರಂದರದಾಸರು ಮಾಡಿದ ಹಾಡು. ಅರ್ಥ ಆಯ್ತಾ? ಇದ್ರ ಡೌಟ್ ಇದೆಯಾ? ಅಲ್ಲಿ ಒಂದೇ ಒಂದು ಡೌಟ್. ಹಾ, ಈಗ ಹೇಳು. ಸೆಕೆಂಡ್ ಸಾಂಗ್ ಬಂದು ಓಕೆ, ಇದು ನಿಂದಾಸ್ತುತಿ ಹಾಗೆ ಇದೆ. ಫಸ್ಟ್ ಹಾ, ಸಾಂಗ್ ಅಲ್ಲಿ ಸ್ಟ್ರೈಟ್ ಆಗ್ತಾನೆ ಇದೆ ನಮಗ ಮುಂಡಿಗೆ. ಫಸ್ಟ್ ಸಾಂಗ್ ಲಿ ಮುಖ್ಯ ಪ್ರಾಣ ಅದು ಸ್ತುತಿಲಿ ಕರೆಕ್ಟ್. ನಿಂದಾಸ್ತುತಿ ಅಂತ ಇದೆ. ಅದು ಏನ್ ಹೇಳ್ತಾರಂದ್ರೆ, ಯಾರೋ ಒಂದು ಮನೆಯ ಕುಲದೈವ ಅಂತ ಹೇಳಿಕೊಂಡಿದ್ದಾನೆ, ತಲೆನ ಮೊಟ್ಟೆ ಮಾಡಿರುವವರಿಗೆ ಮಣದೈವ ಅಂತ ಹೇಳಿಕೊಳ್ಳುತ್ತಾನೆ. ಹಂಗಂತ ಯಾರು ಅರ್ಥ ಅವಳ ನೋಡಿದ್ರೆ ಒಳಗೋಗಿ ನೋಡಿದ್ರೆ ಅವರು ಸನ್ಯಾಸಿಗಳು. ಫಸ್ಟ್ ಸಾಂಗ್ ನ ಕೇಳ್ತಾರ ಅನ್ಸ್ತಾನೆ. ಓ, ಫಸ್ಟ್ ಸಾಂಗ್ ಫಸ್ಟ್ ಸಾಂಗ್ ಹಾ. ಅಲ್ಲಿ First ಎದುವೇ song ಇಂತ ನೋಡಿ ಅದು ಸರ್ಕಾಸ್ಟಿಕ್ ಇಲ್ಲವಲ್ಲ, ಸ್ಟ್ರೈಟ್ ಅದು ಮೀನಿಂಗ್. ವ್ಯಾಸರಾಜ ಸಾಂಗ್ ನೋಡಿದೇವಲ್ಲ, ಮುಖ್ಯ ಪ್ರಾಣರ ಸ್ತುತಿ, ಅದು ಕೇಳ್ತಾರ. ಹೇಳ್ರಿ. ಇಲ್ಲ, ಆ ಸಾಂಗ್ ಲಿ ಅದು ಸ್ಟ್ರೈಟ್ ಸಾಂಗ್ ತಾನೆ. ಅದ್ರಲ್ಲಿ ಬಂದು ಏದು ಮುಂಡಿಗೆ ಅಂತ ಹೇಳ ಮಾದ್ರಿ ಅಲ್ಲಿ ಏನ್ ಮೀನ್ ಮಾಡ್ತಾರೆ ನಿಂದೆ ಸ್ತುತಿ ಅಂದಿಲ್ಲ, ಅದ್ರಲ್ಲಿ ಹೆಂಗೆ ಸ್ಟ್ರೈಟ್ ಆಗ್ತಾನೆ ಅದು ಸಾಂಗ್ ನಾರ್ಮಲ್ ಬಂದು ಅದು ಮಾಡಿ. ನಂಗಂತ ಹೇಳೋದು ನಂಬರ್ಸ್ ನ ಬಂದು ಹೇಳ್ತಾರ. ಈಗ ನಾವೀಗ ನಿಮಗೆ ಅರ್ಥ ಆಯ್ತು, ಓಕೆ. ಆರಾರು ಮೇಲೊಂದು ಅಧಿಕ ಅಂದ್ರೆ ನಾವು ಸೇರ್ಸ್ಬೇಕಲ್ಲ ಕರೆಕ್ಟ್ ಆಗಿ. ಅದಕ್ಕಾಗಿ ಇದರ ಮುಂಡಿಗೆ ಕ್ಯಾಟಗರಿಲಿ ಇಟ್ಟಿದ್ದಾರೆ ಅಷ್ಟೇ. ಲೆಕ್ಕಗಳನ್ನ ನಾವು ಕரெக்ட் ஆகி சேர்த்து அதுக்கோசரம் கால்பி. இப்ப ஃபர்ஸ்ட் டைம் கேட்டு பழக்கமானவங்களுக்கு இப்ப வரும். இது ஃபர்ஸ்ட் டைம் இந்த ಕನ್ನಡ ಪಾಠ ಕೇಳ್ಕறாங்கன்னா 6 5 ಮೇಲೆ 2 ಅಧಿಕ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಸೇರಿಸಬೇಕು. ಅದಕ್ಕೋಸ್ಕರವಾಗಿ ನಾವು ಇದನ್ನ ಮುಂಡಿಗೆ ಕ್ಯಾಟಗರಿ ಇಟ್ಟಿದ್ದೇವೆ. ಓಕೆ ಮೂರನೇ ಹಾಡು ನೀವು ನೋಡಿದ ಈ ಹಾಡು
ಅರ್ಥ ಇಲ್ಲಿದೆ. ಹೌದು. ನಾವು ಕೊಟ್ಟ ಎಲ್ಲ ಮೀನಿಂಗ್ ಇದರಲ್ಲಿದೆ, ನೀವು ನೋಡಿಕೊಳ್ಬಹುದು ಆಮೇಲೆ. ಸರಿಯಾ? ಬೇಕಾದ್ರೆ ರೆಫರ್ ಮಾಡಿ ಹೋಗ್ಬೋದು. 3ನೇ ಹಾಡು ಇದನ್ನು ಪುರಂದರದಾಸರೇ ಮಾಡಿದ್ದು. ಇದು ಭಾರತೀ ದೇವಿಯರಲ್ಲಿ ಮಾಡ್ತಾರೆ. ಅದೇ ರೀತಿಯಲ್ಲಿ ಏಣು ಮರುಳಾದೆಯೋ ಎಲೆ ಭಾರತಿ, ವಾಣರರ ಕುಲದೊಳಗೆ ಶ್ರೇಷ್ಠನಾದ ಬಗೆ ಅಂತ ವಾಯುದೇವರ ಮೇಲೆ ಮಾಡಿದ್ರು. ಏನು ಮರುಳಾದೆಯೋ ಎಲೆ ಭಾರತಿ, ವಾಣರರ ಕುಲದೊಳಗೆ ಶ್ರೇಷ್ಠ. ಹನುಮಂತ ದೇವತೆ ನೋಡೋಣವಾ? ವಾಯುದೇವರನ್ನ ಪತಿ. ವಾಯುದೇವರ ಮೇಲೆ. ಸರಿ. ಕಣ್ಣು ಇಲ್ಲದವಳ ಗರ್ಭದಲ್ಲಿ ಜನಿಸಿ ಬಂದು, ಯಾರದು? ಇದು ಅಂಜನಾದೇವಿ. ಅಂಜನಾದೇವಿ ಕುರುಡಲಾದಳು ಅಂತೆ, ಕುರುಡಿಯಾದಳು. ಯಾತಕ್ಕೆ ಅಂದ್ರೆ ಅಂಜನಾದೇವಿಗೆ ಒಂದು ಶಾಪ ಬಂದಿತ್ತು, ಅಗಲಿಗೆ ಕೊಟ್ಟ ಶಾಪ. ಸರಿಯಾ? ಅಗಲಿಗೆ ಗೌತಮರು ದಂಪತಿಗಳಿದ್ದಾರೆ. ಆ ದಂಪತಿಗಳಲ್ಲಿ ಅಗಲಿಗೆ ಏನಾಯ್ತು? ಇಂದ್ರನಿಂದ ಒಂದು ಮಹಾನನ್ನು ಪಡೆದಳು ಅಂತಿದೆ ಪುರಾಣದಲ್ಲಿ ಕತೆ. ಅಗಲಿಗೆ ತಪ್ಪು ಮಾಡಲಿಲ್ಲ ಅಂತ ಆಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ಹೇಳ್ತಾರೆ. ಯಾತಕ್ಕೆ? ಅಗಲಿಗೆ ಎಷ್ಟು ಉತ್ತಮಳು. ಪ್ರಾತಃ ಕಾಲದಲ್ಲೆದ್ದು ನಾವು ಸ್ಮರಣ ಮಾಡುವ 5 ಬಂದರಲ್ಲಿ ಒಬ್ಬಳು. ಯಾರು? ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತದಾ ಪಂಚಕನ್ಯಾತ್ಮನೆ ನಿತ್ಯ ಮಹಾಪಾತಕ ನಾಶ. ಅವರಲ್ಲಿ ಒಬ್ಬಳು. ಅದು ಭಗವಂತನ ಸಂಕಲ್ಪ ಇತ್ತು, ಅದರಿಂದ ಹಂಗ ನಡೀತು. ಆದರೆ ಈ ವಿಷಯವನ್ನ ಅವರ ತಂದೆಗೆ ಗೌತಮರು ಹೇಳಿದ್ದು ಯಾರು ಅಂದ್ರೆ, ಅವರು ಮಗಳಾದ ಅಂಜನಾದೇವಿ ಅಂತ ಒಂದು ಕಥೆ ಇದೆ. ಅದರಿಂದ ಅವಳಿಗೆ ಶಾಪ ಬಂದಿತ್ತು, ಕುರುಡಿಯಾದಳು ಅಂತ. ಇನ್ನು ಒಳ ಹೋಗೋಲ್ಲ, ನಾವನ್ನು ನೋಡ್ಬೇಕು. ಅದರಿಂದ ಕಣ್ಣಿಲ್ಲದವಳ ಗರ್ಭದಲ್ಲಿ, ಅಂಜನಾದೇವಿ ಗರ್ಭದಲ್ಲಿ ಜನಿಸಿ ಬಂದು ನಿನ್ನ ತೊರೆದು ಬ್ರಹ್ಮಚಾರಿಯಾದ. ನಿನ್ನ ತೊರೆದು ಅಂದ್ರೆ ಏನು? ಭಾರತೀ ದೇವಿ ನಿನ್ನನ್ನ ಬಿಟ್ಟು ಬ್ರಹ್ಮಚಾರಿಯಾದ ಯಾರು? ಹನುಮಂತ ದೇವರು ಹನುಮ ಅವತಾರದಲ್ಲಿ ಹೆಣ್ಣಿನಾಗಿ ಹೋಗಿ ಒಣವ ಕಿತ್ತಿಡಾಡಿ. ಯಾರದು? ಹೆಣ್ಣಿಗಾಗಿ ಹೋದ, ನಿನ್ನ ಬಿಟ್ಟ ಬ್ರಹ್ಮಚಾರಿಯಾದ, ಆದರೆ ಹೆಣ್ಣಿಗಾಗಿ ಹೋದ, ವನವನ್ನೆಲ್ಲ ಕಿತ್ತಾಡಿದ. ಸೀತೆಗೆ ಕೋಸಲಿ ಸೀತೆಯನ್ನ ಹುಡುಕಿಕೊಂಡು ಹೋಗಿ ವನಕ್ಕೆ ಹೋಗಿ ಅಂದ್ರೆ ಅಶೋಕ ವನಕ್ಕೆ ಹೋಗಿ ಎಲ್ಲ ಕಿತ್ತಾಡಿದ, ಎಲ್ಲ ಬಿಸಾಟ. ಉಣ್ಣ ಕರೆದರೆ ಎಂಜಲೆಡೆಯ ಒಯ್ದವಗೆ. ಊಟಕ ಕರೆದರೆ ಬರ್ಲಿಲ್ಲ, ಆದ್ರೆ ಎಂಜೆಲ್ಲ ಉಂಡ ಅಂತಿದೆ. ಎಂಜಲೊಡೆಯ ನೊಯ್ಯದವಗೆ. ಎಂಜಲು ಎಡೆಯ ನೊಯ್ಯದವಗೆ. ಹೋಗಿ ಅದರಿಂದ ಉಂಡ. ಹಂಗಂದ್ರೆ ರಾಮಾಯಣದಲ್ಲಿ ರಾಮದೇವರ ಪಟ್ಟಾಭಿಷೇಕ ಕಾಲದಲ್ಲಿ ವಾಯುದೇವರು ಸೇವೆ ಮಾತ್ರ ಮಾಡ್ತಾ ಇದ್ರು, ದೂರದಲ್ಲಿದ್ರು, ಬರ್ಲಿಲ್ಲ. ಯಾರು ಮುಂದೆ ಬಂದು ತನ್ನ ತೋರಿಸಿಕೊಳ್ಳಿಲ್ಲ. ಅವರು ಕಾಂಚಿಕವೇ ಇಲ್ಲ ಅವರು. ಅಪ್ರಣವಕ್ಕೆ ವಿಜಯ ರಘುಪತಿ ಮೆಚ್ಚಿ ಧರಣಿ ಸುತೆಯಡಿಗಿಯೇ ಭಜಿತಿ ಮೌಕ್ತಿಕದ ಹಾರವನ್ನು ಪಡೆದ ಅಜಪದವಿಯನು ರಾಮ ಕೊಡುವನೇನೆ ಹನುಮಂತ ನಿಜ ಭಗುತಿಯನ ಬೇಡಿ ವರವ ಪಡೆದ. ಸೀತಾದೇವಿ ಹೇಳಿದ್ರು, ನಿಂಗೆ ಪ್ರಿಯವಾದವರು ಯಾರೋ ಇದ್ರೆ உனக்கு பிரியமாதவங்களுக்கு இந்த மாலையை கொடுன்னு ராமர் கொடுத்தார், முத்து மாலை. சீதாதேவி யாருக்கு கொடுத்தார்? ஆஞ்சநேயர் கொடுத்தார். அப்புறம் ராமர் உனக்கு என்ன வேணும்? ராமர் கொடுக்க வந்தார். என்ன கொடுத்தார்? அவர் ಚಿರಂಜೀವಿತ್ವ ಕೊಡ್ತಾನೆ ಅಂದ್ರು, ಬೇಡ ಅಂದ್ರು. ಇಲ್ಲ ನಿಮಗೆ ಅಜ ಪದವಿ, ಬ್ರಹ್ಮ ಪದವಿ ಕೊಡ್ತೇನೆ ಅಂದ್ರು, ಅದನ್ನು ಬೇಡ ಅಂದ್ರು. ಅವರೇನು ಕೇಳಿಕೊಂಡ್ರು? ನಿಜ ಭಕ್ತಿಯನ್ನ ಬೇಡಿ ವರವ ಪಡೆದ. ದೃಢವಾದ ಭಕ್ತಿಯನ್ನು ಕೊಡುವಂತ ಮಾತ್ರ ಕೇಳಿದ್ರು. ಇದೆಲ್ಲ ನಡೀತು. ಅದಕ್ಕೆ ಊಟ ನಡೆದಾಗ ಇವರು ಊಟ ಮಾಡಲಿಲ್ಲ. ಏನ್ ಮಾಡಿದ್ರು ಅಂದ್ರೆ, ನಾ ಬೇಡ ಅಂದ್ರು.
ಮುನ್ನ ಕರೆದರೆ ಬರ್ಲಿಲ್ಲ. ರಾಮದೇವರು ಊಟ ಆದ ಮೇಲೆ ರಾಮದೇವರು ಎಂಜಲು ಎಲೆಯನ್ನ ತೆಗೆದುಕೊಂಡು ಹೋಗಿ ಅವನ ಉಂಡವರು ಅಂತ. ಭಗವಂತನ ಪ್ರಸಾದನ ಬಿಟ್ಟು ಬೇರೆ ಒಂದನ್ನು ಊಟ ಮಾಡುವವರಲ್ಲ. ಅವರ ಮಹಿಮೆಯನ್ನು ತೋರಿಸಿಕೊಡ್ತಾರೆ. ಇದೇ ರೀತಿ ವಾಯುದೇವರು ಈ ರೀತಿ ಅಂದರೆ ಬ್ರಹ್ಮದೇವರು ಮಾರಿ ತೋರಿಸಿದ್ದಾರೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಒಂದು ಘಟನೆ ಬರುತ್ತೆ, ಯಾರಿಗೆ ತಿಳಿಯಾದ ಅದು? ಶ್ರೀನಿವಾಸ ಕಲ್ಯಾಣದಲ್ಲಿ ಕೂಡ ಇದೇ ಮಾರಿ ಒಂದು ಬರುದು. ದೇವರು ಕೊರತಿ ರೂಪವನ್ನು ತಾಡಿದರು. ಆಗ ಬ್ರಹ್ಮದೇವರನ್ನ ಕೂಸಾಗಿ ಮಾಡಿಕೊಂಡ್ರು, ಕೊಳಂದೆಯ ಪನಿಟಾರ್. ರುದ್ರ ಭಗವಾನೆ ಕಂಬ ಪನಿಗಿಟಾರ್, ಬ್ರಹ್ಮಾಂಡத்தை ஒரு கூடையா பண்ணிண்டார். ಅಲ್ಲಿ ಧರಣಿ ದೇವಿಯ ಒಯ್ ಗಣಿಯ ಹೇಳಿ ಗಿರಿಗೆ ಬಂದು ಸೇರಿದ ಅಂತ ಕುರಿ ಸೊಲ್ಲ ಪೋಣಾರಂಗ ಹೋಗ್ಬೋದು. ಏನ್ ಮಾಡಿದ್ರು ಅವರು? ಒಳ್ಳ ಬಂಗಾರದ ಬಟ್ಲಿನಲ್ಲಿ ಒಳ್ಳ ತೊವೆ ತುಪ್ಪ ಹಾಕಿ ಅನ್ನ ಹಾಕಿ ಕೊಟ್ರು. ಕೂಸಿ ಹಸುವಾಗಿದೆ ಅಂತ ಉಣಿಸಲಕ್ಕೆ ಹೊರಟ್ಲು ಶ್ರೀನಿವಾಸ. ಹೆಣ್ಣು ರೂಪದಲ್ಲಿದ್ದ ಕೊರತಿ ಬರಿದ ಶ್ರೀನಿವಾಸ. ಆ ಕೂಸು ಮಗು ಉಣ್ಣವೇ ಇಲ್ಲ, ಅತ್ತಿತ್ತು. ಹೇಳಿದ್ರು, ನನ್ನ ಇದು ಬಂಗಾರದಲ್ಲಿ ಒಂದು ಪಡಕಲ್ಲ, ನನ್ನ ಎಂಜಲು ಉಂಡೆ ಪಡಕ, ಅದರಿಂದ ನಾವು ತಿಂದು ನನ್ನ ಹಾಲನ್ನು ಕೊಟ್ಟು ಬಿಡ್ತೇನೆ, ಅದು ಪ್ರೀತಿ ಆಗತ್ತೆ ಅಂತ ಶ್ರೀನಿವಾಸ ಹೇಳಿದ. ಯಾತಕ್ಕೆ ಅಂದ್ರೆ ಬಂಗಾರ ಪಾತ್ರೆಯಲ್ಲಿ ಕೊಟ್ಟರೂ ಕೂಡ ಬ್ರಹ್ಮದೇವರು ಸ್ವೀಕಾರ ಮಾಡೋದಿಲ್ಲ, ಬ್ರಹ್ಮವಾಯು ಕೂಡ ಭಗವಂತನ ನೈವೇದ್ಯವನ್ನ ಬಿಟ್ಟು ಬೇರೆದು ಸ್ವೀಕಾರ ಮಾಡೋದಿಲ್ಲ. ಆಗ ನನ್ನ ಎಂಜಲು ನಾವು ಕೊಡ್ತಾನಂದ್ರೆ ಹಾಲು, ದೇವರ ಎಂಜಲವನ್ನು ಮತ್ತು ಸ್ವೀಕಾರ ಮಾಡ್ತಾನೆ, ಮತ್ತೆ ಬೇರೆ ಇದನ್ನು ಸ್ವೀಕಾರ ಮಾಡೋದಿಲ್ಲ. ಎರಡನೇ ಪದ್ಯ ನೋಡೋಣವಾ? ಹುಟ್ಟಿದನು ಗುರುತಲ್ಪ ಗಾಮಿಯ ವಂಶದಲ್ಲಿ, ನಟ್ಟಿರುಳೊಬ್ಬ ಅಸುರಿಯ ಕೂಡಿದ, ಹೊಟ್ಟೆಗೆಂದಲಿ ಹೋಗಿ ಭಿಕ್ಷದ ಅನ್ನವನುಂಡು ಹಟ್ಟು ಹಾಕುವನಾಗಿ ದಿನವ ಕಳೆದವಗೆ. ಕ್ಲೂ ಕೊಟ್ಟು ಬಿಡ್ತಾನೆ. ಭೀಮಸೇನ ದೇವರವಾಗ ಹೇಳಿದ್ದಾರೆ. ಸರಿಯಾ? ಟ್ರೈ ಮಾಡ್ತೀರಾ? ಹುಟ್ಟಿದನು ಕುರು ವಂಶದಲ್ಲಿ ಹುಟ್ಟಿದವರು ವಂಶದಲ್ಲಿ ಹುಟ್ಟಿದ, ಕಾಮಿಯ ಗುರುದಲ್ಪ ಕಾಮಿಯ ವಂಶದಲ್ಲಿ. ಯಾತಕ್ಕೆ? ಕುರುವಂಶ, ಪಾಂಡವರು ಕೌರವರ ವಂಶದಲ್ಲಿ. ಇಲ್ಲಿ ಗುರು ಹೇಳ್ತಾರ, ಕುರು ಅಲ್ಲ. ಗುರುವ, ಸರಿ. ಗುರುದಲ್ಪ ಗಾಮಿ ಯಾರದು? ಬೃಹಸ್ಪತಿ. ಯಾರಂದ್ರೆ ಗುರು ಬೃಹಸ್ಪತ್ಯಾಚಾರ್ಯರು, ಅವರ ಪತ್ನಿ ತಾರ. ಆ ತಾರಾಯನಲ್ಲಿ ಕಾಮಿ ಆದವ ಯಾರು? ಇಂದ್ರ. ಗುರುಪತ್ನಿಯಾದ ತಾರೆಯನ್ನು ಸೇರಿ ಅವರಲ್ಲಿ ಹುಟ್ಟಿದವನೇ ಬುಧ. ಆ ಬುಧ ವಂಶದಲ್ಲಿ ಬಂದವ ಪುರೂರಸ್. ಆ ವಂಶ ಏನು? ಅದುವೇ ಕುರುವಂಶವಾಗಿತ್ತು. ಗೊತ್ತಾಯ್ತಾ? ಇಲ್ಲ, ಅರ್ಥ ಗುರುದಲ್ಪ ಕಾಮಿ, ಇನ್ನು ಒಂದ್ಸರ್ತಿ ಹೇಳಿ. ಆ ವಂಶದಲ್ಲಿ ಹುಟ್ಟಿದವ. ಸರಿಯಾ? ನಟ್ಟಿರುಳೊಬ್ಬ ಅಸುರಿಯ ಕೂಡಿದ. ನಟ್ಟಿರುಳು ಅಂದ್ರೆ ರಾತ್ರಿಯಲ್ಲಿ ಅಸುರಿಯ ಕೂಡಿದ. ಹಿಡಂಬಿಯನ್ನು ವೆರಿ ಗುಡ್. ಗಿಡಿಂಬಿ. ಅಲ್ಲಿರಿದ್ದ ಬಗಗಡಿಂಬ ರಂಬ ರಕ್ಕಸನ ಇಲ್ಲದೊಲಿಸಿದ ಲೋಕ ಕಂಟಕರನು ಅಂತ ಬತ್ತಲ್ಲ. ಹಿಡಿಂಬ ರಾಕ್ಷಸನ ಮಗಳಾದ ಹಿಡಿಂಬಿಯನ್ನು ಮದುವೆಯಾದ ರಾತ್ರಿಯಲ್ಲಿ ಕಾಳಗದೊಳಗೆ. ಸ್ವಲ್ಪ ಒಂದು ವೇಳೆ ಹೇಳಿ. ಏನೇನು? ಫಸ್ಟ್ ಲೈನ್ ಇನ್ನೊಂದು ವೇಳೆ ಹೇಳ್ರಿ. ಗುರುದಲ್ಪ ಕಾಮಿಯ ವಂಶದಲ್ಲಿ ಅಂದರೆ ಬೃಹಸ್ಪತ್ಯಾಚಾರ್ಯರ ವೈಫ್ ತಾರಾ. ಆ ತಾರಾದೇವಿಯ ಸುಂದರದಲ್ಲಿ ಅಟ್ರಾಕ್ಟ್ ಆಗಿ ಆ ತಾರಾದೇವಿಯಲ್ಲಿ ಸೇರಿದವ ಅಂದ್ರೆ ಚಂದ್ರ. ಅವನಿಗೆ ಹುಟ್ಟಿದವ ಬುಧ. ಆ ಬುಧ ವಂಶದಲ್ಲಿ ಬಂದವರು ಈ ಕುರು. ಅರ್ಥ ಆಯ್ತಾ? ಗುರುದಲ್ಪ ಗಾಮಿಯ ವಂಶದಲ್ಲಿ ಅಂದರೆ ಆ ವಂಶ ಗುರುದಲ್ಪ ಗಾಮಿ ಅಂತ ಹೇಳ್ತಾರೆ. ಆ ಬುಧ ವಂಶದಲ್ಲಿ ಬಂದವರು ಯಾರು? ಹುಟ್ಟಿದವರು ಯಾರು? ಪುರೂರವಸ್. ಓ, ಅದು ದೊಡ್ಡ ಹರಿವಂಶದಲ್ಲಿ ದೊಡ್ಡ ಕಥೆ ಬರುತ್ತೆ.
ಹ್ಮ್ ಇಲ್ಲ, ಇಲ್ಲಿ ಬುಧ ವಂಶದಲ್ಲಿ ಬಂದವ್ರನ್ನ ಇಲ್ಲಿ ರೆಫರೆನ್ಸ್ ಬರಾವಳಿ ಏನಂತಾರೆ, ಹುಟ್ಟಿದನು ಆ ವಂಶದಲ್ಲಿ ಇಲ್ಲಿ ಗುರುದಲ್ಪ ಕಾಮಿ ಅಂದರೆ ಗುರುವಿನ ಹೆಂಡತಿಯಲ್ಲಿ ಕಾಮನೆಯನ್ನು ಮಾಡಿದ ಚಂದ್ರನಲ್ಲಿ ಹುಟ್ಟಿ ವಂಶ ಬಂದವನು ಅಂತ ಅಲ್ಲಿ ವಂಶವನ್ನು ಹೇಳ್ತಾರೆ. ಅರ್ಥ ಆಯ್ತಾ? ಈ ಭೀಮಸೇನ್ ದೇವರು ವಂಶದಲ್ಲಿ ಕುರು ಬಂದ್ರು ಅಂತ. ವಂಶದಲ್ಲಿ ಬಂದವರು. ಅದು ಕುರುಕ್ಷೇತ್ರ ಅಂತ ಹೇಳ್ತೇವಲ್ಲ, ಅದು ಇಲ್ಲಿ ಗುರು ಅಂತ ಇಲ್ಲಿ ಹೇಳಿದ್ದು ಬೃಹಸ್ಪತಿ ಆಚಾರ್ಯರು. ಅರ್ಥ ಆಯ್ತಾ? ಇದು ಏನು ಹೇಳ್ರಿ? ಫಸ್ಟ್ ಲೈನ್ ಬಂದು ಯಾರನ್ನ ಮೀನ್ ಮಾಡ್ತಿಲ್ಲ, ಭೀಮಸೇನ ದೇವ್ರನ್ನ ತಾನೇ ಇಲ್ಲಿ ಹೇಳ್ತಾರೆ. ಸೆಕೆಂಡ್ ಲೈನ್ ಬಂದು ಹಿಡುಂಬಿನ ಮದುವೆ ಮಾಡಿಕೊಂಡದು. ಫಸ್ಟ್ ಲೈನ್ ಬಂದು ಅವರೋಡ ಬರ್ತನವ ಅಲ್ಲಿ ಮೀನ್ ಮಾಡೋದು. ಅವರೋಡ ವಂಶ ಏನು ಅಂತ ಹೇಳತ್ತೆ. ವಂಶ ಯಾರು? ಪುರೂರವಸ. ಪುರೂರವಸ ಯಾರು ಮಗನಾಗಿಂದ ಬಂದವು? ಬುಧ ಯಾರು? ಚಂದ್ರನ ಮಗ ಹೆಂಗಾದ? ಚಂದ್ರ ಇಂದ್ರ ಹುಟ್ಟಿದವ. ಓಕೆ ಓಕೆ. ಸೊ ಆಗ ಗುರುದಲ್ಪ ಗಾಮಿಯಾದ ಆ ಚಂದ್ರನ ವಂಶದಲ್ಲಿ ಬಂದವ, ಚಂದ್ರವಂಶ ಅಂತ ಹೆಸರು. ಆ ಮಾರುತನೆ ಭೀಮನೆನಿಸಿ ದ್ವಾಪರದಲ್ಲಿ ಸೋಮಕುಳ ಚಂದ್ರನ ವಂಶ ಅಂತ ಹೆಸರು. ಆ ಚಂದ್ರ ಯಾರು? ಗುರುದಲ್ಪ ಗಾಮಿಯವ, ಗುರುವಿನ ಪತ್ನಿಯಾದ ತಾರೆಯಲ್ಲಿ ಕಾಮನೆಯನ್ನು ಮಾಡಿದವ. ಅರ್ಥ ಆಯ್ತಾ? ಈಗ ಅರ್ಥ ಆಯ್ತು. ಹೊಟ್ಟೆಗಿಂದಲಿ ಹೋಗಿ ಭಿಕ್ಷದ ಅನ್ನವನ್ನು ಉಂಡು. ಉಂಜವೃತ್ತಿ ಮಾಡಿ. ಉಂಜವೃತ್ತಿ ಮಾಡಿದೆ. ಯಾಗ ಬ್ರಾಹ್ಮಣ ವೇಷದಲ್ಲಿ ಇದ್ದರು. ಆಯ್ತಾ? ಪಾಂಡವರೇನಾಯ್ತು? ಬ್ರಾಹ್ಮಣ ವೇಷವನ್ನು ತಾಡಿದರು. ಎಲ್ಲಿ? ಅರಗಿನ ಮನೆ அரக்கு மாளிகை எரிச்சப்புறம் அவங்க என்ன பண்ணாங்க? பாண்டவர்கள் பிராமணராக வேஷம் போட்டுக்கிட்டாங்க. பாண்டவர் 5 பேரும் குந்தியும். அப்போ ಎಲ್ಲಿ ಹೋಗಿದ್ರು? ಏಕಚಕ್ರಪುರಕ್ಕೆ ಹೋದರು. ಬಂಡಿ ಅನ್ನವ ಉಂಡಿತು ಕೂಸು. பகாசுரன் ராட்சச இருந்தா அவனுக்கு என்ன பண்ணணும்? ஒவ்வொரு ஆத்துல இருந்தும் அவங்க ஆத்துல இருந்து ஒரு வண்டி சாதம் பண்ணி அனுப்பணும். ஆக ஒரு நாள் ஒரு பிராமணரோட டர்ன் வருது. அப்போ அந்த ಆத்துல ಎಲ್ಲ பேசிக்கிறாங்க, நான் போறேன் ನೀ போறேன்னு. ಅದು ಒಂದು ದೊಡ್ಡ ವಿಷಯ, ನಾ ಹೇಳಲ್ಲ ಅಲ್ಲಿ ಇಷ್ಟು. ಅದನ್ನ ಕೇಳ್ತಾ ಇದ್ದಾರೆ ಕುಂತಿನು ಭೀಮಸೇನ ದೇವರು. ಕುಂತಿ ಹೇಳಿದ್ರು, ಭೀಮಾ ನೀ ಹೋಗು ಅವ್ರ ಮನೆಗೆ ಪರವಾಗಿ, அவங்க ஆத்துக்காக நீ போன்னு அனுப்பிச்சார். அப்போ அந்த ஒரு வண்டி சாதத்தை எடுத்துட்டு ಅದಕ್ಕೆ ಕೃಷ್ಣಾರ್ಪಣம் ಭಗವಾನಕ್ಕೆ ನೈವೇದ್ಯಂ செய்து அந்த ಸಾದத்தை ಸ್ವೀಕಾರ ಮಾಡಿದವರು ಭೀಮಸೇನ ದೇವರು. ಅದೆಲ್ಲ ಕೇಳ್ತೇವೆ. ಆದ್ರೆ ಏನ್ ಮಾಡಿದವರಾಗ? ಭಿಕ್ಷದ ಅನ್ನವನ್ನು ಉಂಡರು. ಆದ್ರೆ ಭಿಕ್ಷ ತೆಗೆದರ ಅಂತ ಕೇಳಿದ್ರೆ ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಆತಕ್ಕೆ ಕ್ಷತ್ರಿಯರು ಭಿಕ್ಷೆ ತೆಯ್ಯಬಾರದು. ಆಗ ಭೀಮಸೇನ ದೇವರು ತೆಯ್ದಾರಲ್ಲ ಅಂದ್ರೆ ಭೀಮಸೇನ ದೇವರು ಭಿಕ್ಷೆ ತೆಗೆದುಕೊಳ್ಳಿಲ್ಲ. ಏನ್ ಮಾಡಿದ್ರು? ಹೂಂಕಾರ ಮಾಡಿದಿರುತ್ತೆ. ಹೋದ್ ಮನೆಗೆ ಮಿಂಚ போய் நின்றுக்குவாங்க. வீட்டுக்கு படி நின்னுண்டு சத்தம் பண்ணுவாங்க. பண்ணா அவங்க ஆத்துல இருந்து வந்து கொடுத்துட்டு இருந்தாங்களாம். டாக்ஸ் பே பண்ற மாதிரி. ராஜாவுக்கு டாக்ஸ் கொடுப்பது போல கொடுத்தாங்க. அவங்க எல்லாம் வரி கொடுக்கறது போல. இவரு கேட்டு வாங்கி யாச்சகம் செய்தவர் அல்ல, அவங்களே கொடுத்தாங்க. அவங்க இவர் தைரியத்திலிருந்து அதிகாரத்தினோட கேட்டார் அப்படின்னு ஆச்சாரியர் மகாபாரத தாத்ப நிர்ணயத்துல அதற்கு ಎಕ್ಸ್ಪ್ಲೈನ್ பண்ணியிருக்கார். அதனால ದೋಷವಾಗಿಲ್ಲ. ಸರಿಯಾ? ಹೊಟ್ಟೆಪಾಡಿಗಾಗಿ ಭಿಕ್ಷದ ಅನ್ನವನ ಉಂಡವನು ಉಂಡು ಅಂತ. ಲಾಸ್ಟ್, ಹಟ್ಟು ಹಾಕುವಾಗಿ ದಿನವ ಕಳೆದವಗೆ. ಹಟ್ಟು ಹಾಕುವನಾಗಿ ಏನು? ಅಡಿಯ ಸமையல்காரನಾಗಿ ನಾಟ್ಕಳೆ ಕಡಿತವನ್. ಅಡಿಗೆ ಮಾಡುವನಾಗಿ ದಿನವನ ಕಳೆದವ. ಯಾತಕ್ಕೆ? ಅಜ್ಞಾನವಾಸದಲ್ಲಿ ಜ್ಞಾನವಾಸದಲ್ಲಿ ಇದ್ರು ಅವರು. ಅಲ್ಲಿ ಅಡಿಗೆ ಮಾಡೋ ವಿರಾಟಪುರದಲ್ಲಿದ್ರು. ಇದ್ರು. ನಮ್ಮ ಧಾರಾಪುರ ಅಂತ ಹೇಳ್ತೇವೆ. ನಮ್ಮ ಧಾರಾಪುರ ಕಾಡು ಹನುಮಂತರಾಯ ಸ್ವಾಮಿನ ಸ್ಮರಣ ಮಾಡಿದ್ದೇವು. ಅದು ನಮ್ಮ ಊರು ವಿರಾಟಪುರ ಅಂತ ಫೇಮಸ್. ಅದು ನಮ್ಮ ಈಗ ನೀವು ನೋಡಿದರೆ ನಮ್ಮ ವೇದವ್ಯಾಸ ಮುಖ್ಯ ಪ್ರಾಣದಾಸ ಸಾಹಿತ್ಯ ಪ್ರಜ್ಞಾನದಲ್ಲಿ ಐಕಾನ್ಲಿ ನೀವು ನೋಡಬಹುದು. ಒಂದು ವೇದವ್ಯಾಸ ಮುಖ್ಯ ಪ್ರಾಣ ದೇವರು, ಈ ಕಡೆ ವಾಯುದೇವರ ಒಂದು ರೂಪ ಇದೆ. ಆ ಚಿತ್ರ ಬಂದು ವ್ಯಾಸರಾಜ ಪ್ರತಿಷ್ಠೆ ಮಾಡಿದ 732 ಆಂಜನೇಯರಲ್ಲಿ ಒಂದು. ಅದು ಧಾರಾಪುರ ಕಾಡು ಹನುಮಂತರಾಯ ಸ್ವಾಮಿನೇ ನಾವು ಇಟ್ಟುಕೊಂಡಿದ್ದೆವು. ಆ ಊರಿನಿಂದ ನಮ್ಮ ಊರು ಆ ವಾಯುದೇವರ ಅನುಗ್ರಹದಿಂದ 2 ಮಾತು ಆಡ್ತಾ ಇದ್ದೆವು ನಾವು. ನಮ್ಮ ಪ್ರಯತ್ನ ಏನಿಲ್ಲ,
ಗುರುಗಳ ಅನುಗ್ರಹ, ದಾರವರ ಆಂಜನೇಯರ ಮಹಿಮೆ, ಅದು ವಿರಾಟಪುರ ಅಂತ ಪ್ರಸಿದ್ಧಿ. ಅಲ್ಲಿ ಇವರು ಅಜ್ಞಾತವಾಸ 1 ವರ್ಷ ಕಾಲ ಮಾಡಿದರು. ಏನ್ ಮಾಡಿದ್ರು, ಏನ್ ರೂಪವನ್ನು ತಾಳಿದರು? ಅಡಿಗೆ ಅವರು ಅಡಿಗೆ ಮಾಡುವ ರೂಪ. ಯಾತಕ್ಕೆ ಅಡಿಗೆ ರೂಪವನ್ನು ತೆಗೆದುಕೊಂಡ್ರು? ಆಚಾರ್ಯರು ಮಹಾಭಾರತಾತ್ಮನೆಯಲ್ಲಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಇವರೆಲ್ಲ ಸ್ವಯಂ ಪಾಕ್ ಅಂತ. ಸ್ವಯಂ ಪಾಕ್ ಅಂದ್ರೆ ಏನು? ಇನ್ನೊಬ್ಬರು ಅವ್ರಿಗೆ ಊಟ ಮಾಡುವವರಲ್ಲ. ಯಾರು? ಪಾಂಡವರು. ಈ ಸ್ವಯಂ ಪಾಕ ಮಾಡುವುದು ಯಾರು ಅಂದ್ರೆ ಸಿಂಹ. சிங்க வந்து ஸ்வயம் பாகம். இன்னொருத்தர் சமைச்சா சாப்பிடாது. அதாவது ஒரு புலி சிங்கம் கொண்டு போட்ட மாಂಸத்தை ಸಿಂಗ ಸಾಪಿಡಾದು. ಹೆಂಗ? ಈ ನರಿ ಓಣಾಯಿನ ಏನ್ ಮಾಡತ್ತೆ, ಕೊಂದು ಹಾಕಿ ಮಿಚ್ಚ ತಿಂದು ಇದನ್ನ ತಿನ್ಬಹುದು. ಆದರೆ ಸಿಂಹ, ಹುಲಿ ತಾನೇ ಕೊಂದು ತಾನೇ ತಿನ್ನಬೇಕು. ಅದು ಸ್ವಯಂ ಪಾಕಕ್ಕೆ ಒಂದು ಉದಾಹರಣ. ಆ ಸ್ವಯಂ ಪಾಕ ಅಂದ್ರೆ ಸರಿ ನಾವು ಮಾಡ್ತೇವೆ, ನಾನೇ ಅಡಿಗೆ ಅಂದ್ರೆ ನಾನೇ ಮಾಡೋದು ಅಡಿಯವ ಅಂದ್ರೆ ಅಲ್ಲಿ ಎಕ್ಸೆಪ್ಷನ್ ಇದೆ ಅಂತೆ. ಏನ್ ಎಕ್ಸೆಪ್ಷನ್? ಹೆಂಡತಿ ಮಾಡಿದರೆ ಅದು ಸ್ವಯಂ ಪಾಕವೇ, ಅಕ್ಕ ತಂಗಿಯರು ಮಾಡಿದರೆ ಸ್ವಯಂ ಪಾಕವೇ, ಮಗಳು ಮಾಡಿದರೆ ಸ್ವಯಂ ಪಾಕವೇ, ಗುರುಪತ್ನಿ, ನಾವು ಗುರುಕುಲದಲ್ಲಿ ಓದುತ್ತೇವೆ, ಗುರುಪತ್ನಿ ಮಾಡಿದರೂ ಸ್ವಯಂ ಪಾಕವೇ, ಅತ್ತೆ ಸೋದರತ್ತೆ ಅದನ್ನು ಸ್ವಯಂ ಪಾಕವೇ. ಯಾತಕ್ಕಂದ್ರೆ ಅವರೊಂದು ಗುರುಸ್ಥಾನ ಅಂತ ಆಗಿಬಿಡು. ಹೆಣ್ಣು ಕೊಟ್ಟವರು ಒಂದು ಗುರು ಮಾಮ, ಸೋದರ ಮಾಮ ಒಂದು ಗುರು ಆಗುತ್ತಾರೆ, ಅಪ್ಪ ಒಂದು ಗುರು. ಆಗ ಅವರ ಪತ್ನಿಯರು ಪೂರ ಗುರುಪತ್ನಿ ಆಗಿ ಬಿಡ್ತಾರೆ ಅದ್ರಲ್ಲಿ. ಆಗ ಅಮ್ಮ ಒಂದು ಗುರು, ಗುರುಪತ್ನಿ. ಅಮ್ಮ ಯಾಗಲೇ ಉಂಟು. ಹೆಣ್ಣು ಕೊಟ್ಟವರು ಮಾಮ ಅತ್ತೆ, ಸೋದರ ಮಾವರ ಅತ್ತೆ, ಅಕ್ಕ ತಂಗಿ, ಮಗಳು, ಹೆಂಡತಿ, ಇವರ ಕೈಯಲ್ಲಿ ತಂದ್ರೂ ಸ್ವಯಂ ಪಾಕ ಆ ಒಂದು ವ್ರತ ಹೀನ ಆಗೋದಿಲ್ಲಂತೆ. ಇಲ್ಲಿ ಏನಾಗಿತ್ತು, ಪಾಂಡವರ ಮನೆಯಲ್ಲಿ ದ್ರೌಪದಿ ಅಡಿಗೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅವಳು ರಾಜಕುಮಾರಿಗೆ, ರಾಣಿಗೆ ಸೇವೆ ಮಾಡ್ತಾ ಇದ್ರು. ಆಗ ಇವಳೇನ್ ಮಾಡಿದ್ರು, ಭೀಮಸೇನ ದೇವರು ಅಡಿಗೆ ಮಾಡಿಬಿಟ್ರು. ಆಗ ಪಾಂಡವರಿಗೆ ಎಲ್ಲರಿಗೆ ಏನಾಯ್ತು, ಭೀಮಸೇನ ದೇವರ ಅಡಿಗೆ ಹುಟ್ಟಿಸಿ. ಆಗ ಅಟ್ಟುವಾಗಿ ದಿನವ ಕಳೆದವಗೆ ಇದೆ ಅಂತ. ಸರಿ, 3ನೇ ಪದ್ಯ. ಇದು ಆಚಾರ್ಯರು ಮಂಡೆ ಬೋಳಾಗಿ ಭೂಮಂಡಲವ ತಿರುಗಿದ. ಇದಕ್ಕೆ ಮುಂಚೆ ನಾ ಹೇಳಿದ್ದೆ, ಮಂಡೆ ಬೋಳಾಗಿ ಅಂದ್ರೆ ಕೂದಲು ಸನ್ಯಾಸಿ ತೆಗೆದು ಎಲ್ಲ ಜುಟ್ಟನ್ನು ಕೂಡ ತೆಗೆದು ಬಿಡ್ತಾರಂತೆ. ತೆಗೆದ ಮಂಡೆ ಬೋಳಾಗಿ ಭೂಮಂಡಲವ ತಿರುಗಿದ. ಯಾತ್ರೆಯನ್ನು ಮಾಡಿದವರು, ಸಂಚಾರ ಮಾಡಿದವರು. ಕಂಡವರು ಯಾರು ಈತನ ಗುಣಗಳ, ಅವರ ಮಹಿಮೆಯನ್ನು ಹೇಳ್ತಾರೆ. ಕಂಡವರು ಯಾರು, ಇಂಥ ಅವರ ಗುಣಗಳ ಕಂಡವರು ಯಾರು? ಪುಂಡರಿ ಕಾಕ್ಷ ಶ್ರೀ ಪುರಂದರ ವಿಠಲ ಪುರಂದರ ವಿಠಲனை ಕೊಂಡಾಡುತ್ತಲಿ ಬೋರೆ ಮರದ ಕೆಳಗೆ ಇದ್ದವಹೇ ಅಂದ್ರು. ಬೋರೆ ಮರದ ಕೆಳಗೆ ಇದ್ದವಹೇ. ಬೋರೆ ಅಂದ್ರೆ ಏನು? ಎಲೆಂದ ಪഴം. ಬದ್ರಿನಾರಾಯಣ ದೇವರು ಬದರಿ ಹೇಳ್ತಾರೆ. ವೃಕ್ಷ. ಬದರಿ ವೃಕ್ಷದ ಕೆಳಗೆ ಯಾರಿದ್ದಾರೆ? ಬದ್ರಿನಾರಾಯಣ ದೇವರು. ವೇದವ್ಯಾಸ ಬದರಿಯಲ್ಲಿ ಬೋರೆ ಮರದ ಕೆಳಗೆ ಇದ್ದವಗೆ ಕೊಂಡಾಡುತ್ತಲಿ. ಇವತ್ತು ಕೂಡ ಅದೃಶ್ಯರಾಗಿ ಮೇಲ್ಬದರಿಯಲ್ಲಿ ಆ ಬದರಿ ವೃಕ್ಷ ಕೆಳಗೆ ಉಪದೇಶವನ್ನು ಮಾಡಿ ಇರುವಂತಹ ವೇದವ್ಯಾಸರನ್ನ ಕೊಂಡಾಡುವವರು ಅಂತ ಆಚಾರ್ಯರನ್ನ ಹೇಳಿದ್ದಾರೆ. ಅರ್ಥ ಆಯ್ತಾ? ಸರಿ, ನಾವು 3:10 ಆರಂಭಿಸಿದೆವು. 3:05 ಇನ್ನೊಂದು 5 ನಿಮಿಷ ಇನ್ನೊಂದು ಹಾಡು ನೋಡ್ಬೋದಾ? ಹೊತ್ತಾಗಿದೆಯಾ? ನೋಡ್ಬೋದು. ಒಂದೇ ಒಂದು ಹಾಡು. ಇದು ಸಿಂಪಲ್ ತಾನೆ, ಇದು ಬೇಗ ಮುಡಿಸಿ ಬಿಡೋಣ. ಇದು ರುದ್ರದೇವರ ಮೇಲೆ ಮಾಡಿ. ಸುಮ್ಮನಿರು ಬೇಡಿಕೊಂಬೆ, ಈ ಮಗಿಯೊಳಗೆ ಅತಿಶಯದ ಗುಮ್ಮ ಬಂದಿದೆವೋ. ಇದು ಚುಮ್ಮ ಕೃಷ್ಣನಿಗೆ ಅಂಜಿಸ್ತಾರಂತೆ. ಯಾಳು? ಯಶೋದೆ. ಒಂದು ಗುಮ್ಮ ಅಂದ್ರೆ ಭೂತ, ಒಂದು ಭೂತ ಬಂದಿದೆ. ಸುಮ್ಮನಿರು ಬೇಡಿಕೊಂಬೆ, ಈ ಮಗಿಯೊಳಗೆ ಅತಿಶಯದ ಗುಮ್ಮ ಬಂದಿದೆ. ಅತಿಶಯವಾದ ಭೂತ ಅಂತೆ ಹಾಗಂತ ಹೇಳ್ತಾರೆ. ನೋಡೋಣವಾ ಅತಿಶಯವಾದ ಭೂತ ಏನು ಅಂತ.
ಮೊದಲಿಟ್ಲು ಕೊಟ್ಟು ಬಿಟ್ಟ, ಅಂದ್ರೆ ಕೊಟ್ಟಿರಬಾರದು. 5 ಮುಖ ಮತ್ತೆ 3-5 ಕಣ್ಣುಗಳಿಂದ, ಹಂಗಂದ್ರೆ ಏನು? 5 ಮುಖ 3-5 ಅಂದ್ರೆ 15. 5 ಮುಖ ಇರುವವರು ಯಾರು? ರುದ್ರದೇವ. ರುದ್ರದೇವರಿಗೆ 5 ಮುಖ. 5 ಮುಖಂ ಉಡೆಯவர் ರುದ್ರ ಭಗವಾನ್. ಇಲ್ಲ, ಐದು 5 ಮುಖ ಮೂರೈದು ಇರುವವರು ಯಾರು? ಅಲ್ಲ, ತಪ್ಪ ಎಲ್ಲಾನು ಹೇಳ್ತೇನೆ. ಯಾರದು? ಬ್ರಹ್ಮದೇವರಿಗೆ ತಾನೇ 5. ಬ್ರಹ್ಮದೇವರಿಗೆ 5 ಮುಖ. ಸರಿ, ಅತ್ರ ಅಲರ್ಟ್ ಆಗಿದ್ದೀರಾ ನೋಡಿದೆ. ಬ್ರಹ್ಮದೇವರಿಗೆ 5 ಮುಖ. ಒಂದು ಇನ್ನು ಉಳಿದು 5 ಮುಖ ಇರುವವರು ಯಾರು? ಬ್ರಹ್ಮದೇವರು. ಅಂತ 5 ಮುಖ ಇರುವ 5 ಮುಖ ಬ್ರಹ್ಮದೇವರು. 4 ಮುಖ ತಾನೆ ಬ್ರಹ್ಮದೇವರು. ಇಲ್ಲ, 5 ಮುಖ. ಒಂದು ಮುಖನ 5 ಬಂದು ಮುಖ. ಏನೋ ಒಂದು ಕಥೆ ಇದೆ. ಇದೇ ಅವರು ಗರ್ಭಳಿ ತೆಗೆದು ಬಿಡ್ತಾರೆ. ಗರ್ವದಿಂದ ಒಂದು ಮುಖ ಇದೆ ಕಳ್ಕೊಳ್ತಾರೆ. ಓಕೆ ಓಕೆ. ಹೌದು. ಹೇಳಿದ್ದು ಸರಿಯಾ? ಕಾಲ್ ಬಂದಿದೆ. ರುದ್ರದೇವರಿಯನು ಕೂಡ 5 ಮುಖ ಇದೆ. ಸರಿಯಾ? ಯಾರು? ರುದ್ರದೇವರಿಗೂ ಕೂಡ 5 ಮುಖ ಇದೆ. ರುದ್ರದೇವರಿಗೆ 5 ಮುಖ ಅಂತ ನಮ್ಮ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅದ್ರ 5 ಮುಖ ಇರುವಂತಹ ರುದ್ರದೇವರನ್ನ ಚಿಂತನೆ ಮಾಡಬೇಕು. 5 ಮುಖ ಮತ್ತೆ 3-5 ಕಣ್ಣುಗಳಿಂದ. 5 ಮುಖದಲ್ಲಿ ಎಷ್ಟು ಕಣ್ಣಿದೆ? 3-5 15. 15 ಕಣ್ಣುಗಳು. எதுக்கு 15? 5 முகத்துல 2 10 தானே இருக்கணும். ಇಲ್ಲ ಅವ್ರಿಗೆ ಹಣೆಯಲ್ಲಿ ಒಂದಿರುತ್ತಲ್ಲ ಅದ್ರ ಕಡೆಯಲ್ಲಿ ಒಂದು. 3 ಕಣ್ಣುಗಳಿದೆ. ವಾಮದೇವ ವಿರಿಂಚಿ ತನಯ ಉಮಾ ಮನೋಹರ ಉಗ್ರ ತೂರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮಣ ಸೋತಂಶ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಲ ವಿಲೋಚನ. ಅಗ್ನಿ ಇದೆ ಇನ್ನೊಂದು ಮತ್ತೊಂದು ಕಣ್ಣಿಗೆ. சந்திரன் சூரியன் அக்னி 3 கண்ணு இருக்கு. ಕಣ್ಣಿರುಪ್ಪವರ್ ಅಂತ ಜಗನ್ನಾಥದಾಸರು ಇಲ್ಲಿ ಕೊಂಡಾಡ್ತಾರೆ. 5 ಆಗ 3 ಕಣ್ಣುಗಳು. 5 ಮುಖದಲ್ಲಿ 3 ಅಂದ್ರೆ 15 ಕಣ್ಣುಗಳು. 5 ಮುಖದೊಳಗೆ ಅಗ್ನಿ ಗಿಡಿಯು ದುರಿಸಿ. 5 ಮುಖದಲ್ಲಿ ಎಷ್ಟು? 5 ಮುಖ ಅಂದ್ರೆ ಏನೇನು ಮೆನ್ಷನ್ ಮಾಡ್ತಾರೆ? 5 ಮುಖಗಳು ರುದ್ರದೇವರಿಗೆ ಇದೆ. ರುದ್ರದೇವರ ಚಿಂತನೆ ಮಾಡುವಂತಹ ರೂಪದಲ್ಲಿ ರುದ್ರದೇವರನ್ನ 5 ಮುಖವಾಗಿ ಚಿಂತನೆ ಮಾಡಬೇಕು ಅಂತ ಆಚಾರ್ಯರು ಹೇಳಿದ್ದಾರೆ. ಅವರಿಗೆ 5 ಮುಖ ಇದೆ. ಇಲ್ಲ, ಅದು ಯಾವ್ದನ್ನ 5 ಮುಖ ಅಂದ್ರೆ ಇವಾಗ ಯಾವ್ದನ್ನ ಮೆನ್ಷನ್ ಮಾಡ್ತಾರೆ? ನಾವು ಪಂಚಮುಖಿ ಆಂಗ್ಲ ಇರಂಗ ಅಂತ. ಅದೇ ಅವ್ರಿಗೆ 5 ಮುಖವೇ ಉಂಟು. ಬ್ರಹ್ಮದೇವರಿಗೆ 4 ಮುಖ ಅಂತ ಹೇಳ್ತೇವಲ್ಲ, ಅದೇ ರೀತಿ. ಅದು ವೇದಗಳನ್ನ ಇದು ಮಾಡುತ್ತೆ ಇರ್ತಾರಲ್ಲ ಆತರ. 5 ಮುಖದೊಳಗೆ ಅಗ್ನಿ ಗಿಡಿಯು ದುರಿಸಿ. 5 ಮುಖದಂತ ಏನರ್ಥ? ಅಗ್ನಿ ಬರ್ತಾ ಇದಂತೆ. ಗಿಡಿಗಳು ಅಂದ್ರೆ அந்த தெரிக்கும்ல, குமுட்டியில இருந்து அடுப்புல இருந்து அந்த மாதிரி ಗಿಡಿಯು ಉದಿರಿಸಿ 5 2 ತೋಳುಗಳ ನೀಡಿ ಉಳಿದಾಡಿಸುತ್ತ. 10 ಶೋಲ್ಡರ್ಸ್. 5 ಬಾಣನ ತುಂಬ ಬಂದಿದೆವೋ. 5 ಬಾಣ ಯಾರು? 5 ಬಾಣನ ಯಾರು? ಮನ್ಮಥ. ವೆರಿ ಗುಡ್. 5 ಬಾಣವನ್ನ ಹಿಡಿದವ ಮನ್ಮಥ. ಅವ ಏನ್ ಮಾಡ್ತಾನೆ? ಮನಸ್ಸಿನಲ್ಲಿ ಕಾಮನೆಗಳನ್ನ ಉಂಟು ಮಾಡ್ಲಿಕ್ಕಾಗಿ ಬಾಣ ಪ್ರಯೋಗವನ್ನು ಮಾಡುವವ. 5 ಬಾಣವನ್ನು ಹಿಡಿದುಕೊಂಡವ 5 ಬಾಣನ. ಅವನ ಗೆದ್ದವ ಯಾರು? ರುದ್ರದೇವ. ಕಾಮಹರ ಕೈಲಾಸ ಮಂದಿರ ಅಂತ. ಕಾಮಹರ ತನ್ನ ಅಗ್ನಿಯಿಂದ ಕಾಮದೇವನಾದ ಮನ್ಮರನ ಅದರಿಂದ ಏನ್ ಮಾಡಿಕೊಂಡ್ರು? ಸುಟ್ಟಿ ಹಾಕಿ ಭಸ್ಮ ಮಾಡಿಬಿಟ್ರು. ಮತ್ತೆ ಏನ್ ಮಾಡಿಕೊಂಡ್ರು? ಅವನೇ ಮಗನಾಗಿ ಮಾಡಿಕೊಂಡ್ರು. ಆ ಮಗ ಯಾರು?
ಷಣ್ಮುಖ. ಷಣ್ಮುಖ, ಸ್ಕಂದ. ಸುಬ್ರಹ್ಮಣ್ಯ ಸ್ಕಂದ. சுப்பிரமணியா ಹಾ கண்ணதனுடைய அவதாரம் இல்லையா? இரண்டாவது பத்தியம் பார்க்கலாமா? ಬಾಲಚಂದ್ರನ ಹೊತ್ತುಕೊಂಡು ಏನು ತಲೆ ಮೇಲೆ ಚಂದ್ರ ಮೇಲೆ ಚಂದ್ರ ಧಾರಣೆ. ಚಂದ್ರனை ಧರಿத்தவர் ಇಲ್ಲ, ವಿಘ್ನೇಶ್ವರ. ತ್ರಿಶೂಲದ ಮೇಲೆ ಹೆಣಗಳ ಸುಚ್ಚಿ ಒಲಿದಾಡುತ್ತಾ ಏನು ತ್ರಿಶೂಲದ ಮೇಲೆ ತನ್ನ ಆಯುಧವಾದ ತ್ರಿಶೂಲದ ಮೇಲೆ ಯಾರು ಎಲ್ಲರನ್ನು ಕೊಂದು ಸಂಹಾರ ಮಾಡುವ ಸಂಹಾರಕವ ಎಲ್ಲರನ್ನು ಕೊಂದು ಹೆಣಗಳನ್ನ ಇಟ್ಟುಕೊಂಡಿದ್ದಾನೆ. ಎಲ್ಲಿ? ತ್ರಿಶೂಲ ಮೇಲೆ. ಕಾಶಿಯಲ್ಲಿ ವಾಸ ಮಾಡುವ ಶಿವ. ಸುಚ್ಚಿ ಒಲಿದಾಡುತ್ತಾ ಕಾಲಭೈರವನ ಕಾವಲನರಿಸಿ. ಕಾವಲನ ಯಾರಿದ್ದಾರೆ? ಕಾಲ ಭೈರವ ಭೈರವ ಕಾಲ ಕಾಲಭೈರವ. ಕಾಶಿ ಕ್ಷೇತ್ರದಲ್ಲಿ ಕಾವಲ ಯಾರು? ಕಾಲ ಭೈರವ. ಕಾಶಿ ಹೋದರೆ ಅಲ್ಲಿರುವಂತಹ ರುದ್ರದೇವರು ನೋಡಿದ ಮೇಲೆ ಯಾರು ನೋಡಬೇಕು? ಕಾಲಭೈರವನಾಗಿದ್ದಾರೆ ಅಲ್ಲಿ. ಕಾಲಭೈರವನು ರೂಪದಿಂದ ಅಲ್ಲಿ ಕಾವಲನಾಗಿ ಮಾಡಿಕೊಂಡವ. ಮರುಳುಗಳ ಓಲಗದಿ ತಲಬಾಗಿಲಲ್ಲಿ ಬಂದನಿದಗೋ. ಓಲಗದಿ ತಲೆಬಾಗಿ ಮರುಳುಗಳ ಕಾಲನರಿಸಿ ಮರುಳುಗಳ ಓಲಗದಿ ತಲಬಾಗಿಲಲ್ಲಿ ಬಂದನಿದಗೋ. ಗದಿ. ಮರಳು ಅಂದ್ರೆ ಏನು? ಮರಳುಗಳ ಪಿಶಾಚಿಗಳು ಸುತ್ತಿರಾದ ಯಾರು? ಭೂತಗಣಗಳ ತಲೆವವ ಸುತ್ತಿ ಅವರಣವೇ ಮಾಡಿಕೊಂಡವ. ಸರಿಯಾ? ಕಾಶಿಯಲ್ಲಿ ಏನೇ ಅಲ್ಲ, ಬೇರೆ ಎಲ್ಲಿದ್ದಾರೆ? ಸ್ಮಶಾನದಲ್ಲಿ ಇದ್ದಾರೆ ರುದ್ರದೇವರು. ಯಾರು? ಭೂತಗಳು ಪಿಶಾಚಗಳು ಇದೆ. ಅವರಣವೇ ಸುತ್ತಿ ಮಾಡಿಕೊಂಡವ. ತಲೆಬಾಗಿಲಲ್ಲಿ ಎಂಟ್ರನ್ಸ್ ಸುತ್ತಿಲಿ ಮಾಡಿಕೊಂಡವ. ಮುದಿ ಎತ್ತನೇರಿ ಮೈಯೊಳು ಬೂದಿಯನ್ನು ಪೂಸಿ. ಮುದಿ ಎತ್ತನೇರಿ, ಎತ್ತು ಅಂದ್ರೆ ಏನು? ಎತ್ತು ಇದು ಅವನೋಡ ವಾಹನ. ವೃಷಭ ವಾಹನ. ಮೈಯೊಳು ಬೂದಿಯನ್ನು ಪೂಸಿ. ಭಸ್ಮ ಮೈ ಪೂರ ಇರುವಂತಹ ಭಸ್ಮத்தை எடுத்து உடம்புல விபூதி எடுத்து பூசிக்கொண்டவர். ಮದನಾರಿ ಎಂಬ ಬಂಧ ಬಲು ಮದನಾರಿ ಎಂಬಂದ ಬಲುಭೂತವು. ಏನು? ಎತ್ತನ್ನು ಏರಿ ಭೂತಿಯನ್ನು ಪೂಸಿ ಮದನಾರಿ ಎಂಬ ಭೂತ ಅಂತೆ ಇವನ ಹೆಸರು. ಮದನಾರಿ ಎಂಬ ಭೂತವು ಹೃದಯದಲ್ಲಿ ನಿನ್ನ ನೋಡುವೇನೆಂಬ ಧ್ಯಾನದಲ್ಲಿ ಒದಗಿ ಬಂದೈ ತಾನೇ ಪುರಂದರ ವಿಠಲ. ಹೃದಯದಲ್ಲಿ ಏನ್ ಮಾಡ್ತಾರೆ? ದೇವ್ರನ್ನ ಧ್ಯಾನ. ಯಾರನ್ನ ನೋಡುವೆ? ಕೃಷ್ಣನ. ನಿನ್ನ ನೋಡುವೆ ಅಂತ உன்னை பார்த்தே தீரணும்னு சொல்லி தியானத்தில் உன்னை காண்பவன். ಅದಕ್ಕಾಗ வந்திருக்கான் ಯಾರು? ರುದ್ರನ್. அந்த ಭೂತ ಬಂದಿದೆ. ಕೃಷ್ಣನ ನೋಡಿ ಹೇಳ್ತಾರಂತೆ. ಯಾತು? ಕೊರಡಲ್ಲಿ ರುದ್ರಾಕ್ಷ ಧರಿಸಿದ ಪರಮ ವೈಷ್ಣವ ನೀನೇ. ಕಾಶಿಯಲ್ಲಿ ದೇಹತ್ಯಾಗ ಮಾಡುವವರು ಕಿವಿಯಲ್ಲಿ ರಾಮನಾಮವನ್ನು ಉಪದೇಶ ಮಾಡುವವರು, ಉಪದೇಶம் செய்பவர். உன்னை தியானத்திலே ஹிருதயத்திலே பார்க்கணும்னு உன்னை பார்க்கறதுக்காக வந்தவன். அந்த ಭೂತ ಬಂದಿದೆ. ಇದು ಅಂಜಿಸಲಕ್ಕಾಗಿ ಹೇಳಕ್ಕೆ ಬಂದಿದ್ದಾಳೆ. ಅಂದ್ರೆ ಏನ್ ಹೇಳಿದ್ರು? ರುದ್ರದೇವರ ಮಹಿಮೆಯನ್ನು ಕೊಂಡಾಡಿ ಬಿಟ್ರು. 5 ಮುಖ ಇರುವವರು, 5 ಮುಖದಲ್ಲೇ 5 ಮುಖದಲ್ಲಿ 3 ಕಣ್ಣುಗಳು, 15 ಕಣ್ಣು ಇರುವವರು, 5 ತೋಳುಗಳು, 10 ತೋಳುಗಳನ್ನ ಕೊಂಡವರು, ಪಂಚಬಾರಣ ಅದಾವುದು ಮನ್ಮದನ ಗೆದ್ದವರು, ಬಾಲಚಂದ್ರನ ಧರಿಸಿದವರು, ತ್ರಿಶೂಲದಲ್ಲಿ ಎಲ್ಲರನ್ನು ಯಾರು? ಹೆಣಗಳನ್ನ ದುಷ್ಟರನ್ನ ಸಂಹಾರ ಮಾಡಿ ಇಟ್ಟುಕೊಂಡವರು, ಕಾಲಭೈರವರನ್ನೇ ಕಾವಲನಾಗಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಮಾಡಿಕೊಂಡು ಕಾಶಿಯಲ್ಲಿ ವಾಸ ಮಾಡುವವರು, ಸುತ್ತಿಯಲ್ಲಿ ಪಿಶಾಚಗಳು ವಾಸ ಮಾಡುವಂತ ಭೂಮಿಯಲ್ಲಿ ಕೂಡ ವಾಸ ಮಾಡುವವರು, ಎತ್ತನ್ನೇ ಏರಿ ವೃಷಭವನ್ನ ವಾಹನ ಮಾಡಿಕೊಂಡವರು, ಬೂದಿಯನ್ನು ಆ ಭಸ್ಮವನ್ನೇ ಧರಿಸಿದವರು. ಅಂತ ಭೂತ ಮದನಾರಿ ಎಂಬ ಈ ಭೂತ ಶಿವ
ಬಂದಿದ್ದಾನೆ ಯಾತಕ್ಕೆ? ಹೃದಯದಲ್ಲಿ ನಿನ್ನ ನೋಡುವೇನೆಂಬ ಧ್ಯಾನದಲ್ಲಿ ನಿನ್ನ ನೋಡುವೆ ಎಂದು ಮಾಡಿಕೊಂಡು ಬಂದ ಅವನ ನೋಡು ಅಂತ ಪುರಂದರ ವಿಠಲ ಅಂತೇಳಿ ಪುರಂದರದಾಸರು ಯಶೋದೆ ಕೃಷ್ಣನ ಹೇಳಿ ಹೇಳುವಂತಹ ಒಂದು ಹಾಡು. ಸುಮ್ಮನಿರು ಸುಮ್ಮನಿರು, ಆಟ ದುಷ್ಟತನ ಮಾಡಬೇಡ, ಸುಮ್ಮನಿರು ಕುಂಭ ಬಂದಿದೆ ಅಂತೇಳಿ ಹಾಡನ್ನು ಮಾಡಿದ್ದಾರೆ. ಅರ್ಥ ಆಯ್ತಾ? ಓಲಗದಿ ತಲೆಬಾಗಿಲಲ್ಲಿ ಬಂದ ಮರುಳುಗಳ ಓಲಗದಿ ತಲೆಬಾಗಿಲಲ್ಲಿ. ಓಲಗದಿ ಅಂದ್ರೆ ಈ ಪಿಶಾಚಿಗಳು ಎಲ್ರಿ ಪಿಶಾಚಿಗಳು ಅವನ ಸುತ್ತಿ ಪಿಶಾಚಿಗಳು ಇದ್ದಾರೆ. ಪಿಶಾಚಿಗಳನ್ನ ತಲೆಬಾಗಿಲಲ್ಲಿ ಬಂದನಿಗೋ ಸುತ್ತಿಲಿ ಇಟ್ಟುಕೊಂಡಿದ್ದಾನೆ. ಓ ತಲೆಬಾಗಿಲು ಅಂದ್ರೆ ಎಂಟ್ರೆನ್ಸ್, ನಳವಾಸಲ್ ಹೇಳ್ತೇವಲ್ಲ. ತಲೆಬಾಸಲ್ ಇಟ್ಟುಕೊಂಡವ ಅಂತ ಹೇಳಿ. ಆಯ್ತಾ? ಹಾ, ಆಯ್ತು ಅರ್ಥ. ಇವತ್ತು ತುಂಬಾ ಟೈಮ್ ಚೆನ್ನಾಗಿ 5 ನಿಮಿಷ ಹೆಚ್ಚಾಗಿದೆ. ಇದರಲ್ಲಿ ನಾವು ನೋಡಿದಂತಹ ಈ ಒಂದು ಇದೆಲ್ಲದಕ್ಕೆ ಅರ್ಥ ಕೊಟ್ಟಿದ್ದೇವೆ ಹಿಂದೆ, ಸರಿಯಾ? ತಾರಕ ಬಿಂದಿಗೆ ತಗೊಂಡ್ ಬಂದಿದ್ದೆ, ಗೊತ್ತಾಗಿಲ್ಲ. ಇದು ನೋಡಿ, ಎಲ್ಲನೇ ಈ ಅರ್ಥಗಳು ಇಲ್ಲಿ ಇದೆ ನಿಮಗೆ. ಪಂಚವದನ, ಶಿಖಿ ನೇತ್ರ, ಶಿಶಿಭೂಷ, ಶೂಲಹಸ್ತ, ಭೂತನಾದ. ಓಲಗಳು ಅಂದ್ರೆ ಅವರು ಆ ಓಲಗದಿ ತಲೆಬಾಗಿ ಆ ಪಿಶಾಚಗಳ ಶಬ್ದಗಳು, ಆ ಶಬ್ದಗಳನ್ನೇ ಇಟ್ಟುಕೊಂಡ ಸುತೀರ ಅವರುಗಳು ಶಬ್ದಗಳು ಕೇಳ್ತಾ ಇದೆ. ಭೂತನಾದ ಆ ಪಿಶಾಚಗಳು ಭೂತಗಣಗಳಿಗೆ ರಾಜ. ಆ ಭೂತಗಳ ಶಬ್ದಗಳ ನಂದಿ ವಾಹನ, ಭಸ್ಮಲೇಪ ಅಂತ ಹೇಳಿ ಆ ನಾಮಗಳಿಯನ್ನು ಶಿವನ ನಾಮವನ್ನು ಇಟ್ಟುಕೊಂಡಿದ್ದಾರೆ ಅಂತ ಹೇಳಿ ನೋಡಿದ್ದಾರೆ. ಇನ್ನೊಂದು ವಾರ ಬಂದ್ರೆ ನಾವು ನೋಡೋಣ, ಇನ್ನು ಹೆಚ್ಚು ಹಾಡುಗಳಿದೆ, ಒಳ್ಳೊಳ್ಳೆ ಹಾಡುಗಳು. ತಾರಕ ಬಿಂದಿಗೆ ಫೇಮಸ್ ಆದ ಹಾಡುಗಳು, ಅಂಬಿಕಾ ನಾನ್ ನಿನ್ನ ನಂಬಿದೆ ಆ ಹಾಡಿದೆ, ಇಲ್ಲ ಪ್ರಬಲವಾದ ಹಾಡುಗಳು ಕೂಡ ಇದೆ, ಅದನ್ನು ಕೂಡ ಮತ್ತು ನೋಡೋಣ ಅಂತ ಹೇಳಿ ಇವತ್ತು ನಾವು ನೋಡಿದ ಈ ಒಂದು ಸಮಸ್ತ ದಾಸರ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಆ ಪಾಂಡುರಂಗ ವಿಠಲನ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡೋಣ. ಕಾರ್ತಿಕ ದಾಮೋದರನ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸಮರ್ಪಣ ಮಾಡ್ತೇವೆ. தமிழ் மாத்திர தெரிஞ்சவங்க யாரோ இருந்தா நான் தமிழ் அங்கங்க சொல்லியிருக்கேன். எந்த அளவு அர்த்தமாயிடுச்சா எல்லாருக்கும்? ரமா அக்கா எல்லாம் வந்திருக்கீங்கன்னு நினைக்கிறேன். கன்னடத்துல சொன்னதுனால கொஞ்சம் கஷ்டமா இருந்ததா இல்ல தமிழும் இல்ல அர்த்தம் ஆயிடுச்சு. அர்த்தம் ஆச்சு சார். இல்ல ரொம்ப நல்லா இருந்தது சார். அத கேட்டிருக்கேன், மீனிங் இன்னைக்கு ரொம்ப நல்லா இருந்தது. ಸಂತೋಷ. ಇನ್ನು நிறைய ಪದ್ಯಗಳಿದೆ, ನಾವು ನೋಡೋಣ. ಮುಂಡಿಗೆ ಪದಗಳು ನಾವು ಆಗಾಗ ನೋಡ್ತಾ ಇರೋಣ. ಬೇರೆ ಟಾಪಿಕ್ ತಗೊಂಬೋಣ ಇಂಟ್ರೆಸ್ಟ್ ಆಗಿ. ನಿಮಗೆ ಏದೋ ಬೇರೆ ಇದೆಯಾ ಟಾಪಿಕ್ ಬೇಕಾ? ನಾ ಮುಂದೆ ಬಂದು ಇನ್ನು ಪತಿ ಭಕ್ತಿ, ಅದಾವುದು ತ್ರಿಧರ್ಮ ಬಗ್ಗೆ ಕೂಡ ದಾಸ ಸಾಹಿತ್ಯದಲ್ಲಿ, ತುಳಸಿಯ ಮಹಿಮೆ ದಾಸ ಸಾಹಿತ್ಯದಲ್ಲಿ, ನವವಿಧ ಭಕ್ತಿ ದಾಸ ಸಾಹಿತ್ಯದಲ್ಲಿ ಈ ರೀತಿಯಲ್ಲಿ ನೋಡೋಣ ಅಂತ ಇನ್ನೂ ಎಷ್ಟೋ ಇಟ್ಟಿದ್ದಾರೆ. ಆಮೇಲೆ ದಾಸರ ದೃಷ್ಟಿಯಲ್ಲಿ ಗುರುಗಳ ಮೇಲೆ, ದಾಸರ ದೃಷ್ಟಿಯಲ್ಲಿ ಜಯತೀರ್ಥರು, ದಾಸರ ದೃಷ್ಟಿಯಲ್ಲಿ ಶ್ರೀಪಾದರಾಜರು, ದಾಸರ ದೃಷ್ಟಿಯಲ್ಲಿ ವ್ಯಾಸರಾಜರು, ದಾಸರ ದೃಷ್ಟಿಯಲ್ಲಿ வாதிராஜರು, ದಾಸರ ದೃಷ್ಟಿಯಲ್ಲಿ ராயரு. இவங்க மேலெல்லாம் தாசர்கள் என்ன பாட்டு பாடியிருக்காங்க, அவங்க கதையை அவங்க தாசர பதங்கள்ல இருந்து பார்க்கலாம் அப்படிங்கிற ஐடியா இருக்கு. இன்னும் நம்ம சித்தாந்தத்தை பார்க்கலாம். ஆச்சாரியருடைய சித்தாந்தம் பக்க கூட நிறைய ஹரிசர்வோத்தமத்துவம், வாயு ஜீவோத்தமா, வாயுதேவர் மேல மாத்திரம் இருக்கக்கூடிய பத்தியங்கள், இல்ல ருத்ரதேவர் மாத்திரம் அப்படி ಕೂಡ ஒரு ಸೀರೀಸ್ பார்க்கலாம். ಇಲ್ಲ ಬೇರೆ ಏನು ನಿಮಗೆ ಬೇಕು ಅಂದ್ರೆ ನಾವು ನೋಡೋಣ. ಅನುಸಂಧಾನ, ನವವಿಧ ಭಕ್ತಿ, ಊಟದ ಕ್ರಮ ಇದೆಲ್ಲ ಕೂಡ ಇಟ್ಟಿದ್ದು ನೆನೆಸಿದ್ದಾನೆ. ಬೇರೆ ಏನು ಬೇಕು ಅಂತ ಹೇಳ್ತೀನಿ. ನವವಿಧ ಭಕ್ತಿಲಿ ದಾಸರು ಖಂಡಿತ ಇದೆ, ನಾವು ನೋಡೋಣ. ನೀವು ಫಸ್ಟ್ ಕ್ಲಾಸ್ ನಲ್ಲಿ ನಾವು ಲೇಡೀಸ್ ಕೂಡ ಆಚಮನೆ ಮಾಡ್ಬೇಕು ಅಲ್ಲ, ಊರ್ಧ ಪುಂಡ್ರವ ಹಾಕಿಂಬ ಆ ವಿಧಾನಗಳೆಲ್ಲ ಕೂಡ ಇದ್ಲಿ ನೀವು. ಸರಿ, ನಾವೇಂದ್ರೆ ಈಗ ಒಂದು ಇದು ಬಂದು ನಾವು ದಾಸ ಸಾಹಿತ್ಯ ಮಾತ್ರ ಇಟ್ಟುಕೊಂಡು ಹೋಗಿದ್ದೆವು. ನಾವೀಗ ಬಂದು ಬರೀ ಪ್ರವಚನ ಮಾಡಲಿಲ್ಲ, ಬೇರೆ ತಕೊಂಡವೇ ಇಲ್ಲ, ಬರೀ ದಾಸ ಸಾಹಿತ್ಯ ಮಾತ್ರ ತಗೊಂಡ್ ಬರ್ತೇವೆ. ದಾಸ ಸಾಹಿತ್ಯದಲ್ಲಿ ನಮಗೆ ಏನು ಬೇಕೋ ಅದನ್ನ ತಕೊಂಡಿಲ್ಲಿ ನೋಡೋಣ. ಸೊ ಬೈ ದ ವೇ, ಈ ಸೌರಭ ಮಾಡುವವರಿಗೆ ಇದೊಂದು ಮೆಟೀರಿಯಲ್ ಆಗಿ ಬಿಡುತ್ತೆ. ದೇ ಕ್ಯಾನ್ ರೆಫರ್ ದಿಸ್
ಕಂಟೆಂಟ್ ಇದು ಯೂಸ್ ಮಾಡಬಹುದು ಅವರೆಲ್ಲ. ಮಕ್ಕಳಿಗೆಲ್ಲ ಹೇಳಿಕೊಡ್ಬೋದು. ಇದೆಲ್ಲ ಒಳ್ಳೆ ಮಕ್ಕಳಿಗೆ ಥಾಟ್ ಪ್ರಾಸೆಸ್ ಕೊಡ್ತಾ ಇದೆ. ಮಕ್ಕಳಿಗೆ ಹೇಳಿಕೊಟ್ರೆ ಇನ್ನೂ ಒಳ್ಳೊಳ್ಳೆ ತುಂಬಾ ಒಳ್ಳೆ ವಿಷಯಗಳು ನಾವು ಸಹಜವಾಗಿ ದಾಸ ಸಾಹಿತ್ಯದಲ್ಲಿ ನೋಡ್ತೇವೆ. ಅದರ ನಮ್ಗೆ ಅರ್ಥ ತಿಳಿಯೋದಲ್ಲ. ಜಗನ್ನಾಥದಾಸ ತುಂಬಾ ಯೂಸ್ ಮಾಡಿದ್ದಾರೆ. ಚಲಿವಟ್ಟಲಯ ಅಂತ ಹೇಳ್ತಾರೆ. ಅವನು ತುಂಬಾ ಒಂದು ಟರ್ಮ್ ಕೊಡ್ತಾನೆ, ಚಲಿವಟ್ಟಲಯ. ಚಲಿವಟ್ಟಲಯ ಅಂದ್ರೆ ಎಂತ ಅರ್ಥವಾಗೋದೇ ಇಲ್ಲ. ಚಲಿ ಬೆಟ್ಟದ ಅಲಯ ಅಂತ ಹೆಸರು. ಚಲಿ ಬೆಟ್ಟ ಅಂದ್ರೆ ಹಿಮಾಲಯ ಪರ್ವತ. ಹಿಮಾಲಯ ಪರ್ವತ ಮೇಡಕಾದೇವಿ ಅವರಿಗೆ ಮಗಳು, ಅವಳೇ ಹೇಮ ಪಾರ್ವತಿ. ಆ ಪಾರ್ವತಿಯ ಗಂಡ ಶಿವ. ಚಲಿಬೆಟ್ಟದ ಅಲಯ ಅಂತ ಕೇಳಿದರೆ ರುದ್ರದೇವರು ಹೆಸರು. ಆ ರುದ್ರದೇವರು ತೆಯಲ್ಲಾಗ ಚಲಿಬೆಟ್ಟಲಯ ಅಂತ ತಿಳಿಬಿಡ್ತಾರೆ. ತಮಗೆ ಒಳ್ಳೆ ಟರ್ಮ್ಸ್ ಎಲ್ಲ ಇದೆ. ತುಂಬಾ ನಮ್ಮ ಮಕ್ಕಳಿಗೆ ಚಿಂತನ ಚಂದ ಯೋಚನೆ ಮಾಡ್ಲಿಕ್ಕೆ, ಥಿಂಕ್ ಮಾಡ್ಲಿಕ್ಕೆ ಒಳ್ಳೆ ಪದಗಳು. ನೋಡೋಣ ಮತ್ತು ನಾವಿನ್ನೂ ಹೆಚ್ಚು ಹೆಚ್ಚು ನೋಡೋಣ ಅಂತ ಹೇಳುತ್ತಾ ಈ ಇದನ್ನ ಕೃಷ್ಣಾರ್ಪಣೆ ಮಾಡ್ತಾನೆ. ತುಂಬಾ ಸಂತೋಷ, ಹೆಚ್ಚು ಜನರು ಬಂದಿದ್ರಿ. ಇನ್ನೂ ಹೆಚ್ಚು ಬಂದ್ರೆ ಹೇಳ್ರಿ, ನಿಮ್ಮ ಭಜನಾ ಮಂಡಳಿ ಗ್ರೂಪಿಗೆಲ್ಲ ಹೇಳಿ. ನಾವು ಇನ್ನೂ ಕೊಂಚ ಇಂಟ್ರಾಕ್ಟಿವ್ ಇರ್ತು ನೆನೆಸ್ತಾನೆ. ಕೊಂಚ ಎಲ್ಲರೂ ಆನ್ಸರ್ ಮಾಡಿದ್ರಿ. ಮತ್ತು ಮುಂದೆ ಬರುವಂತ ಸೆಷನ್ಸ್ ಕೂಡ ಈ ತರ ಇನ್ನು ಹೆಚ್ಚು ಇಂಟ್ರಾಕ್ಟ್ ಆಗಿ ಮಾಡೋಣ ಅಂತ. ತುಂಬಾ ಸಂತೋಷ. ಹರೇ ಶ್ರೀನಿವಾಸ. ಟೈಮ್ ಪಂಕ್ಚುವಲ್ ಆಗಿ ಮೇಂಟೈನ್ ಮಾಡ್ಕೊತಿದ್ದಾನೆ. ಒಂದು 15 ನಿಮಿಷ ಹೆಚ್ಚಾಗಿದೆ. 1 ಗಂಟೆತ್ತು ಶಾರ್ಪ್ ಆಗಿ ಎಲ್ಲರೂ ಜಾಯಿನ್ ಮಾಡಿದ್ರೆ ನಾವು ಶಾರ್ಪ್ ಆಗಿ. ಹರೇ ಶ್ರೀನಿವಾಸ, ಧನ್ಯವಾದಗಳು. ಹರೇ ಶ್ರೀನಿವಾಸ. ಶ್ರೀನಿವಾಸ, ಇದು ಬುಕ್ ಬಂದು ನೀವು ಎಲ್ಲಿ ಸಿಕ್ಕತ್ತ ಇದೆ PDF ಅಪ್ಲೋಡ್ ಮಾಡಿ ಗೂಗಲ್ ಡ್ರೈವ್ ಅಂತ ತಗೊಂಡ್ಬೋದು. ಇಲ್ಲ ಈ ಪುಸ್ತಕ ಪುಸ್ತಕ ಇದು ಹರಿದಾಸರು ಮಾಡಿದ 100 ಮುಂಡಿಗೆ ಪದಗಳು ಅಂತಿದೆ. ಹರಿದಾಸರಗಡಿ 100 ಮುಂಡಿಗೆ ಪಾಡಲ್ಗಳು. ತಮಿಳಿನ ಅರ್ಥ ವಿಳಕಗಳು ಅಂತಿದೆ. ಇವರು ಬರೆದಿದ್ದ, ಇವರು ಹಾಕಿದ್ದ. ಅವರು ಸತ್ಯನಾರಾಯಣ ಅವರು ಬುಕ್ ಹಾಕಿದ್ದಾರೆ. ಅವರು ಬಂದು ಪುಸ್ತಕನು ಕೊಟ್ಟಿದ್ದಾರೆ. ಇನ್ನೊಂದು ಬಂದು ಜಗನ್ನಾಥ ಕೇಶವ ಪಬ್ಲಿಕೇಶನ್ಸ್ ನಲ್ಲಿ ಸಿಕ್ಕತ್ತೆ ಅಲ್ಲ, ಜಗನ್ನಾಥ ಕೇಶವ ಪಬ್ಲಿಕೇಶನ್ಸ್ ನಲ್ಲಿ ಸಿಕ್ಕತ್ತೆ. ಒಂದು ನಿಮಗೆ ಮನೆಗೆ ಕುರಿಯರ್ ಕಳಿಸ್ತಾರೆ. ಈ ಒಂದು PDF ಕೂಡ ಅಪ್ಲೋಡ್ ಮಾಡಿದ್ದಾರೆ. ಆರ್ಕೈವ್ ಅಪ್ಲೋಡ್ ಮಾಡಿದ್ದಾರೆ. ಅಲ್ಲಿಂದ ತಕೊಂಡ್ಬಂದು. ಇದು ನಂಬರ್ ಒಂದು ಇದೆ, 8904458276. ಬೇಕು ಅಂದ್ರೆ ನಾನು ನಂಬರ್ ಕೊಡ್ತಾನ. 8904458276. ಹರಿದಾಸ ವಿಜಯ ಅಂತ ಮ್ಯಾಗಝಿನ್ ಬರ್ತಾ ಇತ್ತಲ್ಲ, ಅದು ಅವರು. ಹೌದು, ಅದು. ಸಂತೋಷ. ಹರೇಶ್ ಹರೇಶ್. ಹರೇ ಶ್ರೀನಿವಾಸ.